ಎಲ್ಲ ನನ್ನ ಪ್ರಿಯ ಸಹೋದರಿ ಸಹೋದರಿ, ಎಷ್ಟು ಆಸಕ್ತಿಯಿಂದ ದೇವರ ವಾಕ್ಯವನ್ನು ನೀವು ಕೇಳ್ತಾ ಇದ್ರಿ. ನಿಶ್ಚಯವಾಗಿ ಇವತ್ತು ವಿಚಿತ್ರವಾದಂತ ಘಟನೆ. ಒಂದು ಮನುಷ್ಯನು ಸಾಯ್ಲಿಕ್ಕೆ ಮುಂಚೆನೆ, ಏನ್ ಮಾಡ್ಲಿಕ್ಕೆ ಮುಂಚೆ, ಒಂದು ಮನುಷ್ಯನು ಸಾಯ್ಲಿಕ್ಕೆ ಮುಂಚೆನೆ ಅವನ ಪ್ರತಿಮೆಯನ್ನು ಮಾಡಿದ್ದು ಯಾವಾಗಾದ್ರೆ ಕೇಳಿದ್ರ? सुने आप, मैं तो सुनने के लिए मुझे तो नहीं हुआ. अगर कोई सुने सुनो तो अंडरलाइन में डाल के आप ये कर सकते हैं. हालेलुया. ಮರನೆ ಪಹಲೆ ಒಂದು ಮಹಾನ್ ವ್ಯಕ್ತಿ, ಒಂದು ದೊಡ್ಡ ವ್ಯಕ್ತಿ, ಒಂದು ಯಾವುದೋ ಒಂದು ದೊಡ್ಡ ಕಾರ್ಯವನ್ನು ಮಾಡಿರುವ ಮನುಷ್ಯನ ಪ್ರತಿಮೆ ಯಾವಾಗ ಮಾಡ್ತಾರೆ? ಅವನ ಮೂರ್ತಿ ಯಾವಾಗ ಮಾಡ್ತಾರೆ? ಸ್ಮಾರಕ ಮೂರ್ತಿ, ಮಾನ್ಯುಮೆಂಟ್ ಅಂತ ಹೇಳ್ತೀವಿ ಅದಕ್ಕೆ. ಸ್ಮಾರಕ ಮೂರ್ತಿ ಯಾವಾಗ ಮಾಡ್ತಾರೆ? ಮರಣಿಸಿದ ಮೇಲೆ, ಸಾಧನೆ ಮಾಡಿದ ಮೇಲೆ. ಆ ಸಾಧನೆ ಮಾಡಿದ ಮೇಲೆ ಮಾಡ್ತಾ ಇರುವಾಗ ಮಾಡ್ತಾರ? ಸತ್ತ ಮೇಲೆ ಮಾಡ್ತಾರೆ, ಹೌದಲ್ಲ? ಆದ್ರೆ ಈ ಮನುಷ್ಯನ ಪ್ರತಿಮೆ ಎಲ್ಲರೂ ಹೇಳ್ತೀರ ಅಲ್ಲೂಯ್ಯ, ಜಾನಿ ಬ್ಯಾನಸ್ ಎಂಬುದಾಗಿ, BARNES, ಬ್ಯಾನಸ್. ಈ ವ್ಯಕ್ತಿ ಸಾಯಲಿಕ್ಕೆ ಇನ್ನು 17 ವರ್ಷ ಇತ್ತು, ಆವಾಗಲೇ ಈತನ ಪ್ರತಿಮೆಯನ್ನು ಮಾಡಿದ್ದಾರೆ. ಅದಕ್ಕೆ 65 ಲಕ್ಷ, ನಮ್ಮ ಭಾರತೀಯ ರೂಪಾಯಿದಲ್ಲಿ 65 ಲಕ್ಷ ಪಾರ್ಲಿಮೆಂಟ್ ನಲ್ಲಿ, ಬರ್ಮೋಡಾ ದೇಶದ ಪಾರ್ಲಿಮೆಂಟ್ ನಲ್ಲಿ ಡಿಸೈಡ್ ಆಗುವಾಗ ವಾದ ವಿವಾದ ಆಯ್ತು. ಈತನ ಪ್ರತಿಮೆ ಯಾಕೆ ಮಾಡ್ಬೇಕು? ಈತನೇನು ದೊಡ್ಡ ದೇಶಭಕ್ತನ? ಈತನೇನು ದೊಡ್ಡ ಸ್ವಾತಂತ್ರ್ಯ ಹೋರಾಟಗಾರನ? ಈತನೇನು ದೊಡ್ಡ ಲೇಖಕನ? ಈತನೇನು ದೊಡ್ಡ ಎಂತ ವಿಷಯನ? ಏನು ಈತನ ಆಫ್ಟರ್ ಆಲ್ ಒಂದು ಬಸ್ ಡ್ರೈವರ್, ರಿಟೈರ್ಡ್ ಬಸ್ ಡ್ರೈವರ್. ಆತನ ಮಾಡಿರುವ ಕಾರ್ಯವನ್ನು ನೋಡಿದ್ರೆ ಇಂಥ ಕೀರ್ತಿ ಆತನ ಸಾಯ್ಲಿಕ್ಕೆ 17 ವರ್ಷಗಳ ಮುಂಚೆನೆ ಆತನ ಪ್ರತಿಮೆಯನ್ನು ಮಾಡಿದ್ರು. ಪ್ರೈಸ್ ಲಾರ್ಡ್ ಜೀಸಸ್. ಗಂಭೀರವಾಗಿ ಹೇಳ್ತಿರಲ್ವಯ್ಯ, ಮನಪುರಕಂತ ಹೇಳ್ತಿರಲ್ವಯ್ಯ. ನನ್ನ ಪ್ರಿಯ ಸಹೋದರಿ ಸಹೋದರೇ, ಅದ್ಭುತವಾದಂತಹ ಸಂಗತಿಗಳು ಇವತ್ತು ನಿಮ್ಮ ಜೀವನದಲ್ಲಿ ನೀವು ಕೇಳಲಿಕ್ಕಿದ್ರಿ. ಇದು ಸಾಮಾನ್ಯವಾದಂತಹ ಸಂಗತಿ ಅಲ್ಲ ನನ್ನ ಪ್ರಿಯ ಸಹೋದರಿ ಸಹೋದರಿ. ಯಾಕಂದ್ರೆ ಆತನು ಬಹಳ ದೊಡ್ಡ ಕಾರ್ಯಗಳನ್ನು ಮಾಡತಕ್ಕಂಥ ದೇವರಾಗಿದ್ದಾನೆ. ಆತನಿಗೆ ಅಸಾಧ್ಯವಾದದ್ದು ಈ ಲೋಕದಲ್ಲಿ ಯಾವುದೂ ಇಲ್ಲ. ಇವತ್ತು ನೀವು ಈ ಸಂಗತಿಗಳನ್ನು ಕೇಳಿದ್ರೆ ನಿಶ್ಚಯವಾಗಿ ನಿಮ್ಮ ಹೃದಯದಲ್ಲಿ ಆನಂದ, ಹರ್ಷ ಹುಟ್ಟಿ ಬರ್ತದೆ. ಒಂದು ಮನುಷ್ಯನ ಬಾಯಿಂದ ಒಂದು ಪಟ್ಟಣವೆಲ್ಲ ಜೀವ ಸಾರಲ್ಪಟ್ಟಿದೆ ಅಂದ್ರೆ ಅದು ಆಶ್ಚರ್ಯವಾದಂತ ಕಾರ್ಯ. ಖಾಲಿ ಕುಚಿನೆ ಏನಿಲ್ಲ. ಏನ್ ದೊಡ್ಡ ಪಾಸ್ಟರ್ ಅಲ್ಲ ಆತನು. ಯಾರು? ಜಾನಿ ಬೆರ್ನೆಸ್ ವಾಸ್ ನಾಟ್ ಎ ಬಿಗ್ ಪಾಸ್ಟರ್ ಆರ್ ಇವ್ಯಾಂಜಲಿಸ್ಟ್ ಆರ್ ಎ ಫ್ರೀಡಮ್ ಫೈಟರ್, ಏನಿಲ್ಲ. ಆದ್ರೆ ಒಂದು ಸಾಮಾನ್ಯವಾದಂತ ಒಂದು ಬಸ್ ಡ್ರೈವರ್, ರಿಟೈರ್ಡ್ ಆಗಿದ್ದಾನೆ. 60ನೇ ವರ್ಷ ಬರ್ತಾರೆ. 60ನೇ ವರ್ಷದಿಂದ 92 ವರ್ಷವರೆಗೂ ಬಹಳ ಅದ್ಭುತವಾದಂತ ಕೃತ್ಯವನ್ನು ಮಾಡಿದ್ದಾನೆ. ಆತನ ಮಾಡಿದ್ದೇನೆಂದ್ರೆ ಆಶ್ಚರ್ಯವಾಗಿ ಕೇಳ್ತಾ ಇದ್ರಿ ಎಲ್ಲರೂ, ನೋಡ್ತಾ ಇದ್ರಲ್ಲ. ಆತನ ಒಂದ್ ದಿವಸ 60ನೇ ವರ್ಷಕ್ಕೆ ಆತನ ಏನ್ ಮಾಡಿದಾನಂದ್ರೆ, ಸರ್ಕಲ್ಗೆ ಹೋಗಿ ಕೆಲಸ ಏನೋ ಮಾತಾಡ್ತಾ ಸರ್ಕಲ್ಗೆ ಹೋಗಿದ. ಈತನ ಹೆಸರ ಮೇಲೆ ಮಿಸ್ಟರ್ ಹ್ಯಾಪಿ ಮ್ಯಾನ್ ಅಂತೇಳಿ ಒಂದು ಸಿನಿಮಾನು ಮಾಡಿಬಿಟ್ಟಿದ್ದಾರೆ. ಈಗ ಸ್ಮಾಲ್ ಡಾಕ್ಯುಮೆಂಟರಿ ಮಾಡಿದ್ದಾರೆ. ಈತನು ಎಲ್ಲರೂ ಬೆಳಿಗ್ಗೆ ಎದ್ದುಗಳು ಹೆಂಗ್ ಹೋಗ್ತಾ ಇರ್ತಾರೆ? ಶಾಲೆಗೆ, ಸ್ಕೂಲ್ಗೆ, ಕಾಲೇಜ್ಗೆ ಹೆಂಗ್ ಹೋಗ್ತಾ ಇರ್ತಾರೆ? ಸಂತೋಷವಾಗಿ ಹೋಗ್ತಾ ಇರ್ತಾರ. ಟೆನ್ಷನ್. ಎಲ್ಲರೂ ಡ್ಯೂಟಿಗೆ ಹೋಗ್ತಾರೋ ಟೆನ್ಷನ್. ಮನೇಲಿ ಏನೇನೋ ಆಗಿರ್ತದೆ, ಟೆನ್ಷನ್. ನಾಷ್ಟ ಕೊಟ್ಟಿದ್ದಲ್ಲ, ಟೆನ್ಷನ್. ಅಲ್ಲಿಲ್ಲ ಪ್ರೈಸ್ ಲಾರ್ಡ್ ಜೀಸಸ್. ಕರೆದ ನಾಷ್ಟ ಕೊಡ್ಲಿಕ್ಕೆ ಜಗಳ ಆಗಿರ್ತದೆ, ಟೆನ್ಷನ್. ಅಲ್ಲಿಲ್ಲ ಪ್ರೈಸ್ ಲಾರ್ಡ್. ಎಷ್ಟೋ ಟೆನ್ಷನ್ ಹೋಗ್ತಾರೋಗ. ಇದೆಲ್ಲ ಮುಖಗಳು ನೋಡಿ, ಇವರೆಲ್ಲ ಮುಖ ದಾಕ್ಷಿಣ್ಯ ನೋಡಿ ಮನೆಯಲ್ಲಿ ಆಗಿರ್ತಕ್ಕಂಥ ಪ್ರೈಸ್ ಲಾರ್ಡ್ ಜೀಸಸ್. ನನಗೂ ಒಂದು ಸಾರಿ ಪ್ರೈಸ್ ಲಾರ್ಡ್ ಹಲ್ಲೆಲೂಯಾ ಹಾಗೆ ಬರ್ಬೇಕು. ಅವಾಗ ನಾಷ್ಟ ಕೊಟ್ಟಿದ್ದ ಸಮಯದಲ್ಲಿ ಒಂದು ಮುಖ ಟೆನ್ಷನ್ ಇರ್ತದೆ. ಎಲ್ಲರ ಮುಖ ಟೆನ್ಷನ್ ಇರೋದು ನೋಡಿ ರಿಟೈರ್ಡ್ ಆಗಿದ ಮೇಲೆ, ಸರ್ ಇವ್ರಿಗೆಲ್ಲ ನಾನು ಏನೋ ಮಾಡ್ಬೇಕಲ್ಲ. ಈತನು ವಿಷಯದಲ್ಲಿ ಬಹಳ ಜನ ಹೇಳುದಿಲ್ಲ, ಈತನು ರಕ್ಷಣೆ ಹೊಂದಿರತಕ್ಕಂಥ ಒಂದು ಒಳ್ಳೆ ವಿಶ್ವಾಸಿ, ಸಾಮಾನ್ಯವಾದ ವಿಶ್ವಾಸಿ. ಅವರ ತಾಯಿ ಏನು ಹೇಳ್ತಾ ಇದ್ಲಂತೆ, ನಿನ್ನ ಹತ್ರ ಒಂದು ಟ್ಯಾಲೆಂಟ್ ಇದೆ, ಆ ಟ್ಯಾಲೆಂಟ್ ಇಂದ ನೀ ಜನರಿಗೆ ದೇವರ ಮಹಿಮೆಯನ್ನು ತೋರಿಸ್ಕೊಡ್ಬೇಕು. ನಿನ್ನ ಒಳಗೆ ಆ ಮಹಿಮೆ ದೇವರು ಇಟ್ಟಿದ್ದಾನೆ. ದೇವರ ಮಹಿಮೆ ವೆನ್ ಯು ರಿಸೀವ್ಡ್ ಆಸ್ ಎ ಜೀಸಸ್ ಕ್ರೈಸ್ಟ್ ಇಸ್ ಯುವರ್ ಪರ್ಸನಲ್ ಸೇವಿಯರ್, ಯೇಸು ಕ್ರಿಸ್ತನನ್ನು ನಿನ್ನ ಸ್ವಂತ ರಕ್ಷಕನಿಂದ ಆರಿಸಿಕೊಂಡಿರ್ತಿಲ್ಲ, ಆವತ್ತಿಂದ ನಿನ್ನ ಜೀವನದಲ್ಲಿ ಒಂದು ದೊಡ್ಡ ಕಾರ್ಯ ಇಟ್ಟಿದ್ದಾನೆ. ನೀನು ಅದನ್ನು ಜನರಿಗೆ ಹಂಚಬೇಕು ಅಂತ ಹೇಳ್ತಾ ಇದ್ದು. ನೀನು ಡ್ಯೂಟಿ ಮಾಡಿ, ನೌಕರಿ ಮಾಡಿ, ಎಲ್ಲ ಮಾಡು, ಪರವಾಗಿಲ್ಲ, ಆದ್ರೆ ನಿನ್ನಲ್ಲಿ ದೇವರಿಟ್ಟಿದ್ದನ್ನು ಹಂಚಬೇಕಂತ. ಆತನು 60 ವರ್ಷದ ನಂತರ ಈ ಜನರೆಲ್ಲರೂ ದುಃಖದಲ್ಲಿ ಇರುವುದನ್ನು ನೋಡಿ ಅವ್ರಿಗೆಲ್ಲ ಏನ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿದ್ರೆ ಗೊತ್ತೇ? ಬೆಳಿಗ್ಗೆ ಇನ್ನೂ 5 ಗಂಟೆ ಆಗಿರ್ಲಿಕ್ಕೆ ಮುಂಚೆನೆ ಆ ಸರ್ಕಲ್ಗೆ ಬಂದು ನಿಂತು, ಬಹಳ ದೊಡ್ಡ ಡಾಕ್ಯುಮೆಂಟರಿ ಆಗಿದೆ ಆತನ ವಿಷಯದಲ್ಲಿ. ಸರ್ಕಲ್ಗೆ ಬಂದು ನಿಂತು, ಐ ಲವ್ ಯು, ಜೀಸಸ್ ಲವ್ಸ್ ಯು, ಐ ಲವ್ ಯು, ಗಾಡ್ ಲವ್ಸ್ ಯು, ಹ್ಯಾವ್ ಅ ನೈಸ್ ಡೇ ಏನಂತ ಹೇಳ್ತಾನೆ? हैव अ नाइस डे, गुड डे. ये शुभ छोटी सी बात, एक वचन पूरा देश में क्रांति लाया था. प्रेज लॉर्ड जीसस.
क्या बड़ा प्रसंग भी नहीं किया हो, ಏನ್ ದೊಡ್ಡ ಪ್ರಸಂಗ ಮಾಡಲಿಲ್ಲ ನನ್ನ ಪ್ರಿಯ ಸಹೋದರಿ ಸಹೋದರೇ. खाली यीशु आपसे प्रेम करता है, मैं भी आपसे प्रेम करता हूं और तुमको शुभ होने दे आज का दिन. ಅವರು ಎಲ್ಲಾರು ಡ್ರೈವಿಂಗ್ ಮಾಡ್ತಾ ನೋಡ್ರಿ, ಎಲ್ಲರೂ ಡ್ರೈವಿಂಗ್ ಮಾಡ್ತಾ ಏನಪ್ಪ ಇದ್ರಿಗೆ ಏನಾಗಿದೆ ಕೇಳಿದೆ. ये क्या हुआ इसको, इधर क्या हुआ, ये आदमी ऐसा, ये काला आदमी, ये आके ये कप्पाದ ಮನುಷ್ಯ ಬಂದು ಸರ್ಕಲ್ ಅಲ್ಲಿ ಹಾಯ್ ಗಾಡ್ ಬ್ಲೆಸ್ ಯು, ಹಾಲೆಲೂಯಾ, ಗಾಡ್ ಲವ್ಸ್ ಯು ಅಂಡ್ ಐ ಲವ್ ಯು ಎಂಬುದಾಗಿ ಎಲ್ಲರಿಗೂ ಜೋರಾಗಿ ಹೇಳ್ತಾ ಇದ್ದಾನೆ. ಅವರೆಲ್ಲ ನೋಡ್ತಾ ಏನಪ್ಪ ಏನು ಹುಚ್ಚಾಗಿದ್ದಾನೇನು ಅಂತಿಕೊಂಡ್ರು. ಆಮೇಲೆ ದಿನಗಳದಂತೆ ಈತನ ಮುಖವನ್ನು ನೋಡಿ, ಯಾಕಂದ್ರೆ ಈತನು ನಗುತ್ತಾ ಬರ್ತಾನೆ. ಹಾಲೆಲೂಯಾ. ನಾವು ಹೆಂಗ್ ಮುಖ ತೋರಿಸ್ತೇವೆ ಮಕ್ಕಳು ಬಂದಾಗ ಮನೆಗೆ? ಪ್ರೈಸ್ ಲಾರ್ಡ್ ಜೀಸಸ್. ಗಂಡ ಮನೆಗೆ ಬಂದಾಗ ಹೇಗೆ ಸ್ಮೈಲಿಂಗ್ ಫೇಸ್ ಇರ್ಬೇಕು ನಮ್ದು. ಹಾಲೆಲೂಯಾ. ಮಕ್ಕಳು ಮನೆಗೆ ಬಂದಾಗ ಎಲ್ಲಾ ಸಮಯದಲ್ಲಿ ಕೆಲಸ ಮಾಡಿ ಬಂದವರು, ದುಡಿಮೆ ಮಾಡಿ ಬಂದವರು ಹೆಂಗಿರ್ಬೇಕು? ಸ್ಮೈಲಿಂಗ್ ಫೇಸ್ ಇರ್ಬೇಕು. ಬಂದಿಯಾ, ತಗೊಂಡ್ ಬಂದಿಲ್ಲ ನೀನು, ಖಾಲಿ ಅತಿ ಆಯ್ತು, ಖಾಲಿ ಕೈಯಿಂದ ಬಂದಿ ಅಂದ್ರೆ ಹಿಂಗೆ ಬಾಂಬ್ ಹೊಡಿ ಹಾಕೋದಲ್ಲ, ಸಂತೋಷದಿಂದ ಅವ್ರನ್ನ ಸ್ವೀಕರಿಸ್ಬೇಕು. ಆದ್ರೆ ಈ ಮನುಷ್ಯ ಏನ್ ಮಾಡಿದಾನೆ, ನಗುತ್ತಾ ಹೀಗಾಗದ ಕೂಡಲೇ ಆ ಕಾರ್ ಡ್ರೈವಿಂಗ್ ಮಾಡೋರು ಎಲ್ಲರೂ ನೋಡ್ತಾ ರೂಢಿ ಆಯ್ತು. ಆಮೇಲೆ ಪೇಪರ್ ಅಲ್ಲಿ ಬಂತು, ನ್ಯೂಸ್ ಪೇಪರ್ ಬರ್ತದೆ, ನೀ ಯಾಕೆ ಹಿಂಗ್ ಮಾಡ್ತಾ ಇದ್ದಿ, ನಿನ್ಗೇನ್ ಸಿಗ್ತದೆ? आपको मैं रिटायर्ड हुआ हूं. ಯಾಕೆ ಮಾಡ್ತಾ ಇದೆ? ಯೇಸು ಮಸೀ ಮೇರಾ ಉದ್ಧಾರ ಕರ್ತಾ ಹೈ. ಯೇಸು ಕ್ರಿಸ್ತನು ನನ್ನ ವೈಯಕ್ತಿಕ ರಕ್ಷಕನಾಗಿದ್ದಾನೆ, ವಿಮೋಚಕನಾಗಿದ್ದಾನೆ, ಸ್ವೀಕರಿಸಿದ್ದೇನೆ. ನನ್ನಿಂದ ಎಲ್ಲಾ ಜನರು ನಗಬೇಕು, ಬೆಳಿಗ್ಗೆ ಎಲ್ಲಾ ಜನರಿಗೆ ಶುಭವಾಗಬೇಕು. ನಾನು ಶುಭವಾಗಲಿ ಅಂತ ಹೇಳಿದ್ರೆ ನಂದೇನು ಹೋಗ್ತದೆ? ಆ ದಿನ ಎಲ್ಲ ಅವ್ರದ್ದು ಚೆನ್ನಾಗಿರ್ತದಲ್ಲ ಅಂತ ಹೇಳಿ ಆ ದಿನ ಎಲ್ಲ ಪ್ರತಿದಿನ ಇದು ನ್ಯೂಸ್ ಅಲ್ಲಿ ಬಂತು. ನಿಂಗೇನು ಸಿಗ್ತದೆ? ನಾನು ಹುಟ್ಟಿದ್ದಕ್ಕೆ ಈ ಜಗತ್ತಿನಲ್ಲಿ ದೇವರು ನನಗೆ ಏನೋ ಒಂದು ಕೊಟ್ಟಿದ್ದಾನೆ, ಅದು ನಾನು ಹಂಚುತ್ತೇನೆ ಎಲ್ಲರಿಗಂತ ಹೇಳಿದ. ನೌಕರಿ ಮಾಡ್ತಾ ಇರುವಾಗ ಮಾಡಿಲ್ಲ, ಆದ್ರೆ ಯಾವಾಗ ಜನರ ಮುಖ ದುಃಖವನ್ನು ನೋಡುವಾಗ ಅವರೆಲ್ಲರೂ ಬರ್ತಾ ಎಲ್ಲರೂ ಗೊತ್ತಾಯ್ತು, ನ್ಯೂಸ್ ಅಲ್ಲಿ ಬಂತು, ಪೇಪರ್ ಅಲ್ಲಿ ಬಂತು, ಎಲ್ಲ ಬಂತು. ಆವಾಗ ಎಲ್ಲಾ ಜನರು ಐ ಲವ್ ಯು ಅಂತ ಹೇಳಿದ್ಕೊಳ್ಳಿ, ಅಲ್ಲಿ ಗಾಡಿನಲ್ಲಿದ್ದ ಮಕ್ಕಳೆಲ್ಲರೂ ವಿ ಲವ್ ಯು ಟು ಅಂಕಲ್, ವಿ ಲವ್ ಯು ಟು ಸರ್, ವಿ ಲವ್ ಯು ಟು ಗ್ರ್ಯಾಂಡ್ ಪಾ ಎಂಬುದಾಗಿ ಅವರು ಕೂಡ ವಿ ಲವ್ ಯು, ಐ ಲವ್ ಯು, ವಿ ಲವ್ ಯು, ಐ ಲವ್ ಯು. ಈ ಪ್ರೀತಿ ಅನ್ನೋ ಶಬ್ದ ಹ್ಯಾಮಿಲ್ಟನ್ ಸಿಟಿಯಲ್ಲಿ ಒಂದು ಅದ್ಭುತವಾದಂತ ಕ್ರಾಂತಿಯನ್ನು ಮೂಡಿಸಿತ್ತು. ಎಲ್ಲರ ಆಫೀಸಲ್ಲಿ ಅಜ್ಜನ ನೋಡಿ ಬಂದಿದ್ದೇವೆ, ಅಜ್ಜ ನಮ್ಗೆ ಏನ್ ಮಾಡಿದಾನೆ? ಹ್ಯಾವ್ ಅ ನೈಸ್ ಡೇ ಅಂತ ಹೇಳಿದಾನೆ, ಹ್ಯಾವ್ ಅ ಬ್ಯೂಟಿಫುಲ್ ಡೇ ಅಂತ ಹೇಳಿದಾನೆ. ಅಂದ್ರೆ ಏನ್ ಹಾರೈಸಿದಾನೆ? ಶುಭ ಹಾರೈಸಿದಾನೆ. अरे अपनों को तुम नमस्कार करने से वो क्या बड़ी बात है, गैरों को भी नमस्कार करना चाहिए ಅಂತೇಳಿ ಹಿಂದಿನಲ್ಲಿದೆ. ಬೈಬಲ್ ತೆಗೆದು ಬೇಗನೆ ಮತ್ತೇಸು ವಾರ್ತೆ ಬೇಗನಿದ್ರೆ ಮತ್ತೇಸು ವಾರ್ತೆ 5ನೇ ಅಧ್ಯಾಯ ಕೊನೆ 2 ವಚನಗಳು. ಮತ್ತೇಸು ವಾರ್ತೆ 5ನೇ ಅಧ್ಯಾಯ ಕೊನೆ 2 ವಚನಗಳು. ಪ್ರೈಸ್ ಲಾರ್ಡ್ ಜೀಸಸ್. ಗಂಭೀರವಾಗಿ ಹೇಳ್ತಿರಲ್ವಯ್ಯ, ನನಗೆ ನೋಡಿ ಅರ್ಥ ಆಯ್ತಾ? जो मेरे को प्यार दिखाता है उसको प्यार दिखाए तो क्या बड़ा काम किए जैसा भैया तू. ಫಲವೇನು? ಭ್ರಷ್ಟರು ದುಷ್ಟರು ಹಾಗೆ ಮಾಡುವುದಿಲ್ಲವೇ? ನಮಗೆ ಪ್ರೀತಿ ತೋರಿಸಿದ್ರಿಗೆ ಪ್ರೀತಿ ತೋರಿಸಿದ್ರೆ ಏನ್ ಫಲವಾಯ್ತು? ದುಷ್ಟರು ಹಾಗೆ ಮಾಡುವುದಿಲ್ಲವೇ? ನಿಮ್ಮ ಸಹೋದರರಿಗೆ ಮಾತ್ರ ನೀವು ಮರ್ಯಾದೆ ಕೊಟ್ಟರೆ ಏನು ಹೆಚ್ಚು ಮಾಡಿದ ಹಾಗೆ ಆಯ್ತು? ಅನ್ಯ ಜನಗಳು ಕೂಡ ಹಾಗೆ ಮಾಡುದು. ಎಷ್ಟು ಜನ ಪ್ರೀತಿ ಮಾಡ್ತಾರೆ ಅಂದ್ರೆ, ಅಜ್ಜನ 60 ವರ್ಷ ದಾಟೇತಿಗೆ 80 ವರ್ಷಕ್ಕೆ ಬಂದಿದ್ದಾರೆ ಅವರು. ಬಹಳ ಜನ ಎಲ್ಲರೂ ಬಂದು ಆತನಿಗೆ ಅಪ್ಪಿಕೊಂಡು ಆತನಿಗೆ ಮುದ್ದು ಕೊಟ್ಟು ಆತನ ಪ್ರೀತಿಸ್ತಾರೆ. ಯಾಕಂದ್ರೆ ಈತನು ರಿವೈವಲ್ ಆಗಿಬಿಡ್ತೀರಿ, ಪ್ರಸಂಗ ಮಾಡಿದ್ರು ಅಷ್ಟು ರಿವೈವಲ್ ಆಗಿಲ್ಲ. ಒಂದು ಸಾಮಾನ್ಯವಾದ ವಿಶ್ವಾಸಿ ಶೇರಿಂಗ್ ದ ಲವ್ ಆಫ್ ಜೀಸಸ್ ಕ್ರೈಸ್ಟ್. सिंपली आपको यीशु मसीह प्यार करता है और मैं भी प्यार करता हूं और आपका दिन शुभ होने दो. ಹಾಲೆಲೂಯಾ. ಎಲ್ಲಿ ಆಫೀಸಲ್ಲಿ ನೀನು ಅಯ್ಯೋ ಜಾನಿ ಅಂಕಲ್ ಅನ್ನು ನೋಡದೇ ಇದ್ರೆ ನಮ್ಗೆ ಆ ದಿನ ಎಲ್ಲ ಬೋರೇ ಇದ್ರೆ, ಜಾನಿ ಅಂಕಲ್ ನೋಡದೇ ಇದ್ರೆ ಅಯ್ಯೋ ಆ ದಿನ ಎಲ್ಲ ಒಂದು ಸಪ್ಪಾಗಿರ್ತದೆ. ಹಾಗೆ ಇವತ್ತು ನಮ್ಮ ಪ್ರೇಯರ್ನಲ್ಲಿ ಕೂಡ ಅದೇ ನಡೀತಾ ಇದೆ. ಈಗ ಬೆಳಿಗ್ಗೆ ಪ್ರೇಯರ್ಗೆ ಜಾಯಿನ್ ಆಗದೇ ಇದ್ರೆ ಏನೋ ಒಂದು ಕಳ್ಕೊಂಡಂಗಿರ್ತದೆ ಎಂಬುದಾಗುತ್ತೆ. ಯಾಕಂದ್ರೆ ಜಾನಿ ಅಂಕಲ್ ಒಂದು ಶಬ್ದದಿಂದ ಇಷ್ಟು ದೊಡ್ಡ ಕ್ರಾಂತಿಯನ್ನು ಉಂಟು ಮಾಡಿದಾರೆ ಅಂದ್ರೆ, ಇಂಥ ದೊಡ್ಡ ಬದಲಾವಣೆ ಆಫೀಸ್ಗಳಲ್ಲಿ ಎಲ್ಲಿ ನೋಡಿದ್ರೆ ಏನ್ ಮಾತು? ಟುಡೇ ಐ ಡಿಡ್ ನಾಟ್ ಸಿ ಜಾನಿ ಅಂಕಲ್. ಇಮಿಡಿಯೇಟ್ಲಿ ಪೊಲೀಸ್ ಸ್ಟೇಷನ್ ಫೋನ್ ಮಾಡ್ತಾರೆ. ಜಾನಿ ಅಂಕಲ್ ಏನಾದ್ರು? ಜಾನಿ ಅಂಕಲ್ಗೆ ಏನಾಯ್ತು? ಮಿಸ್ಟರ್ ಜಾನಿಗೆ ಏನಾಯ್ತು? ಅವ್ರು ಏನು ಪೊಲೀಸ್ ಸ್ಟೇಷನ್ಗೆ, ರೈಲ್ವೆ ಸ್ಟೇಷನ್ಗೆ ಎಲ್ಲ ಫೋನ್ ಮಾಡ್ತಾರೆ. ಏನಾಗಿಲ್ಲ ಎಲ್ಲೋದ್ರು ಅವರು? ಅವಾಗ ಬರ್ಮೋಡಾ ಹ್ಯಾಮಿಲ್ಟನ್ ಸಿಟಿನಲ್ಲಿ, ಯಾವ ಸಿಟಿನಲ್ಲಿ? ನಾರ್ತ್ ಅಮೆರಿಕಾದ ಒಂದು ಖಂಡದಲ್ಲಿ ಹ್ಯಾಮಿಲ್ಟನ್ ಸಿಟಿನಲ್ಲಿ ಈತನ ಇರತಕ್ಕಂತ ಕಾರ್ಯಗಳು. ಈತನು 1900
ಈತನ ಸತ್ತಿರುವಾಗಲೂ ಬಹಳ ಅದ್ಭುತವಾಕಾರ. ಈತನ ಸಾಯಲಿಕ್ಕೆ ಮುಂಚೆ 15 ವರ್ಷಗಳ ಮುಂಚೆ ಎಲ್ಲಾ ಜನ ಬಹಳ ಪೊಲೀಸ್ ಸ್ಟೇಷನ್ ಎಲ್ಲ ಗವರ್ಮೆಂಟ್ ಸ್ಟನ್ ಆಗ್ತಾ ಇತ್ತು. ಏನು ಸಾಮಾನ್ಯವಾದಂತ ಯಾರು ಬಸ್ ಡ್ರೈವರ್, ರಿಟೈರ್ಡ್ ಮತ್ತೆ ಹೋಗ್ಲಿಕ್ಕೆ ರಿಟೈರ್ಡ್ ಬಸ್ ಡ್ರೈವರ್ ಎಲ್ಲ ಪೂರಾ ಪಾರ್ಲಿಮೆಂಟ್ ನಲ್ಲಿ ಎಲ್ಲ ಕಡೆ ಹೋಯ್ತು. ಈತನು ಶುಭವಾಗಲಿ ಅಂತ ಹೇಳಿದ್ರೆ ಎಲ್ಲಾ ಜನರಿಗೆ ಒಳ್ಳೇದಾಗ್ತಾ ಇದೆ. ಅವರೆಲ್ಲ ಹೇಳ್ತಾರೆ सुबह वो वचन सुन के जाने से हमारा दिन भर के जा रहा है, समृद्ध रह रहा है और ಖುಷಿ से जा रहा है. ನಮ್ಮ ದಿನ ಬಹಳ ಸುಖವಾಗಿ ಹೋಗ್ತಾ ಇದೆ. ಎಲ್ಲ ಪಬ್ಲಿಕ್ ಆಗ್ತಾ. ದೇವರ ಮಕ್ಕಳೇ, ಒಂದು ನುಡಿ ಆ ಹ್ಯಾಮಿಲ್ಟನ್ ಸಿಟಿಯಲ್ಲಿ ಎಲ್ಲರ ಮನಸ್ಸೊಳಗೆ ಸಂತೋಷ, ಆಮೇನ್, ಮುಖದಲ್ಲಿ ಸಂತೋಷ, ಆನಂದ, ಟೆನ್ಷನ್ ಫ್ರೀ. ಏನು ಟೆನ್ಷನ್ ಫ್ರೀ ಆಗಿ ಅವ್ರು ನೋಡಿದ್ಕೊಳ್ಳಿ, ಅಯ್ಯೋ ಟೆನ್ಷನ್ ಫ್ರೀ, ಎಷ್ಟು ಖುಷಿಯಾಗಿ ಹೋಗ್ತಾರೆ ಅಂದ್ರೆ ಕೆಲಸಕ್ಕೆ, ಅಷ್ಟು ಖುಷಿಯಾಗಿ, ಎಷ್ಟು ನಿಮ್ಮ ಓ ಮೈ ಡೇ ವಿಲ್ ಬಿಕಮ್ ಮೀ, ಈ ದಿನ್ ಮೇರಾ ಹೈ, ಈ ದಿನ್ ಮೇರಾ ಹೈ, ಮೇರಾ ಪರಮೇಶ್ವರ್ ಬನಾಯಿಸೋ ದಿನ ಅಂತೇಳಿ ಎಲ್ಲಾ ಜನ ಸಂತೋಷವಾಗಿ ಆತನ ವಿಷಯದಲ್ಲಿ ಎಷ್ಟು ಚೆನ್ನಾಗಿರ್ತಾರೆ. ಅವಾಗ ಅನೇಕ ಜನ ಮತ್ತು ಇಂಟರ್ವ್ಯೂ ತಗೋತಾನೆ ಇದಾರೆ. ಅವರು ನೀ ಯಾಕೆ ಹೀಗೆ ಮಾಡ್ತಿ? ಯೇಸು ಕ್ರಿಸ್ತನನ್ನು ನಾನು ಸ್ವಂತ ರಕ್ಷಕನಾಗಿ ನಾನು ಅಂಗೀಕರಿಸಿದ್ದೇನೆ. ಯೇಸು ನಿನ್ನ ಜೀವನದಲ್ಲಿ ನಾನು ಯೇಸು ನನಗೆ ಯಾಕೆ ಈ ಲೋಕದಲ್ಲಿ ಕಳಿಸಿದ ಅಂದ್ರೆ, ನನಗೆ ಕಳಿಸಿದ್ದು ಜನರು ಸಂತೋಷವಾಗಿದ್ರೆ ನನಗೆ ಎಷ್ಟೋ ತೃಪ್ತಿ ಆಗ್ತದೆ. ಮೇರಾ ಜೀವನ ಸಾರ್ಥಕ ಹೋ ಜಾಯೇಗಾ. ಆತನ ಸತ್ತಿರುವಾಗ, ಮಿನಿಸ್ಟರ್ ಸತ್ತಿರುವಾಗಲೂ ಅಷ್ಟು ಜನ ಬಂದಿಲ್ಲ ನನ್ನ ಪ್ರಿಯ ಸಹೋದರಿ. ಬರ್ಮೋಡಾ ದೇಶದಲ್ಲಿ ಎಷ್ಟು ದ್ವೀಪಗಳಿದೆ? ಬರ್ಮೋಡಾ ದೇಶದಲ್ಲಿ 170 ದ್ವೀಪಗಳಿದೆ, ಐಲ್ಯಾಂಡ್ಸ್ ಇದೆ. ಅದರಲ್ಲಿ 7 ದ್ವೀಪಗಳಲ್ಲಿ ಇರ್ತಕ್ಕಂಥ ಎಲ್ಲಾ ಜನರು ಆತನ ಸತ್ತಿರುವ ಅಂತಿಮ ಕ್ರಿಯಕ್ಕಾಗಿ ಜಮ ಆಗಿದ್ರು. ಯಾಕಂದ್ರೆ ಯೇಸುವಿನ ಪ್ರೀತಿ, ಜೀಸಸ್ ಲವ್ಸ್ ಯು, ಐ ಲವ್ ಯು, ಹ್ಯಾವ್ ಅ ನೈಸ್ ಡೇ, ಹ್ಯಾವ್ ಅ ಗುಡ್ ಡೇ ಅಂತೇಳಿ ವಯಸ್ಸಾಗಿರುವಾಗ ಆ ಬಗ್ಗೆ ಆತನ ಪ್ರತಿಮೆ, ಅದು ಬಹಳ ಅಮೂಲ್ಯವಾದಂತ ಪ್ರತಿಮೆ. ಅದು ಪ್ರೈಸ್ ಲಾರ್ಡ್ ಜೀಸಸ್. ಗಂಭೀರವಾಗಿ ಹೇಳ್ತಿರಲ್ವಿಯಾ ದೇವ್ರ ಮಕ್ಕಳೇ? ಹೀಗೆ 1 ವರ್ಷ ಅಲ್ಲ, ಅಲೋ ಏಕ್ ಸಾಲ 60 ವರ್ಷದ ನಂತರ, 62ನೇ ವರ್ಷದ ನಂತರ, 62 ವರ್ಷದ್ದು ಏಕ್ ಸಾಲ 2 ಸಾಲ 3 ಸಾಲ 30 ಸಾಲ್. ಎಷ್ಟು ವರ್ಷ? 30 ವರ್ಷ. ಕೊನೆಯ ಉಸಿರು ಎಳೆಯುವ ತನಕ ಆತನು ಬರ್ಮೋಡಾ ಆ ಒಂದು ಹ್ಯಾಮಿಲ್ಟನ್ ಪಟ್ಟಣಕ್ಕೆ ಶುಭ ವಾರ್ತೆಯನ್ನು ಸಾರ್ಥ. ಏನಿಲ್ಲ, ಯೇಸು ಮसीह आपसे प्यार करता है और मैं भी आपसे प्यार करता हूं और तेरा दिन शुभ होने दो. Praise Lord Jesus. ಅಲ್ಲಿದ್ದವರೆಲ್ಲ ಏನಂತ ಹೇಳಿದ್ರೆ, ಹಮಾರ ದಿನ, ಅವರನ್ನು ನೋಡದೇ ಇದ್ರೆ, ಅವ್ರ ಮಾತುಗಳು ಕೇಳದೇ ಇದ್ರೆ, ಅವ್ರು ಕೇಳಿದ್ಕೊಳ್ಳಿ ಏನ್ ಮಾಡ್ತಾರೆ? ವಿ ಲವ್ ಯು ಟು ಅಂತಾರೆ. ಏನಂತಾರೆ? ವಿ ಲವ್. ಅದಕ್ಕಾಗಿ ಇವತ್ತಿಂದ ಮನೆಯಲ್ಲಿ ಏನಿರ್ಬೇಕು? ನಿಮ್ಮ ಮನೆಯಲ್ಲಿ ಐ ಲವ್ ಯು ಮಾಮ್. ಏನು ಕೇಳಬೇಕು? ಐ ಲವ್ ಯು ಮಾಮ್ ಎಂಬುದಾಗಿ. ಹೌದು, ಇವತ್ತಿಂದ ನಿಮ್ಮ ಮನೆಯಲ್ಲಿ ಏನು ಸಾರೋಣ ಇರಬೇಕು? ಪ್ರೈಸ್ ಲಾರ್ಡ್ ಜೀಸಸ್. ನಿಮ್ಮ ಮನೆಯಲ್ಲಿ ಎಂತ ಸಾರೋಣ ಇರಬೇಕು? ಪ್ರೈಸ್ ಲಾರ್ಡ್ ಜೀಸಸ್. ಗಂಭೀರವಾಗಿ ಹೇಳ್ತಿರಲ್ವಿಯಾ ದೇವರ ಮಕ್ಕಳೇ? ಅದ್ಭುತವಾದಂತ ಕಾರ್ಯಗಳು ನಾವು ನೋಡ್ತಾ ಇದ್ದೇವೆ ನಮ್ಮ ಈ ಒಂದು ಸಂಗತಿಗಳಲ್ಲಿ. ಬಹಳಷ್ಟು ಸಂಗತಿಗಳನ್ನು ಆತನು ಮಾಡ್ತಾನೆ. ಹೌದು, ದೇವರು ಮಾಡತಕ್ಕಂಥ ಕಾರ್ಯಗಳು ಯಾರಿಗೂ ಅರ್ಥ ಆಗುವುದಿಲ್ಲ. ಪ್ರೈಸ್ ಲಾರ್ಡ್ ಜೀಸಸ್. ಅಲ್ಲೆಲ್ಲೂಯಾ. ಆತನು ತೀರ್ಕೊಂಡಿರುವಾಗ ಅನೇಕ ಅದ್ಭುತ ಘಟನೆಗಳು, ಅನೇಕ ರೀತಿಯಾದಂತ ಕಾರ್ಯಗಳಾಗಿದ್ದು ನಾವು ಗಮನಿಸ್ತೇವೆ. ನನ್ನ ಪ್ರಿಯ ಸಹೋದರೇ, ವಿಶೇಷವಾಗಿ ಅಲ್ಲೇ ಇಂಥ ಒಂದು ಅದ್ಭುತ ಕಾರ್ಯ 15 ವರ್ಷ ಇತ್ತು ಆತನ ಸಾಯಲಿಕ್ಕೆ. ಆವಾಗ ಆತನ ಕಡೆ ಬರ್ತಾರೆ, ಯಪ್ಪ ನೀನ್ ಇಲ್ಲದಿದ್ರೆ ಎಲ್ಲರೂ ಪೊಲೀಸ್ ಸ್ಟೇಷನ್ ಎಲ್ಲರಿಗೂ ಫೋನ್ ಮಾಡಿ ಗವರ್ಮೆಂಟ್ ಶೇಕ್ ಆಗ್ತಾ ಇದೆ ಅಂತೇಳಿ ಅವ್ರು ಏನ್ ಮಾಡ್ತಾರೆ, ಪಾರ್ಲಿಮೆಂಟ್ ನಲ್ಲಿ ಈತನ ಒಂದು ಪ್ರತಿಮೆ ಮಾಡಿಬಿಡೋ ನಮ್ಮಲ್ಲಿ. ಆತರ ಇಟ್ಬಿಟ್ರೆ ಪ್ರತಿಮೆ ಮಾಡಿ ಹೀಗೆ उसका मूर्ति करके रखने से वो नहीं तो भी वो लोग देख के वी लव यू बोलते. ಯಾವಾಗ ಅವರ ಬಾಯಿಂದ ಐ ಲವ್ ಯು ಅನ್ನೋ ಪದ ಬಂತು, ಅವರ ಮನೆಯಲ್ಲಿ ಎಲ್ಲ ಲವ್, ಪ್ರೀತಿ ಅನ್ನೋದು ಅವರ ಮನೆಯಲ್ಲಿ, ಅವರ ಕುಟುಂಬದಲ್ಲಿ, ಅವರ ಆಫೀಸ್, ಎಲ್ಲ ಕಡೆ ಎಲ್ಲ ಏನು ಬರ್ತಾ ಇದೆ? ಎಲ್ಲ ಕಡೆ ಪ್ರೀತಿನೇ ಇದೆ. ಕಿದರ್ ಬಿ ನಫರತ್ ನೈ ಕಾಮ್ ಕರ್ ರಹಾ. ನಮ್ಮ ದೇಶದಲ್ಲಿ ನಾವೆಲ್ಲರಿಗೆ ಯೇಸು ಆಪ್ಸೆ ಪ್ಯಾರ್ ಕರ್ತಾ ಇಷ್ಟು ಹೇಳಿದ್ರೆ ಸಾಕ್ರಿ. ಅಮ್ಮ ಒಂದು ಪಟ್ಟಣವನ್ನೇ ಕದಲಿಸಿದಂದ್ರೆ, ಸಿಸ್ಟರ್ ನಿಮ್ದು ಮೊಬೈಲ್ಗೆ ಏನೋ ಓಕೆ ಇರ್ಲಿ ಬಿಡಿ, ಸಾಕ ಇರ್ಲಿ, ಥ್ಯಾಂಕ್ ಯು, ಇರ್ಲಿ ಅಷ್ಟೇ ಸಾಕು, ಥ್ಯಾಂಕ್ ಯು. ಕರ್ತ ನಾಮಕ್ಕೆ ಮಹಿಮೆ. ನನ್ನ ಪ್ರಿಯ ಸಹೋದರಿ, ಅದ್ಭುತವಾದಂತ ಕಾರ್ಯಗಳು ನಾವು ನೋಡಿದ್ದೇವೆ. ಯಾಕಂದ್ರೆ ತನ್ನ ಕಾರ್ಯಗಳನ್ನು, ಅದ್ಭುತವಾದಂತ ಕಾರ್ಯಗಳು ಮಾಡ್ತಕ್ಕಂಥ ದೇವರಾಗಿದ್ದಾನೆ. ಇಂಥ ಕಾರ್ಯಗಳು ಮಾಡ್ತಕ್ಕಂಥ ದೇವರಿಗೆ ನಾವು ಯಾವತ್ತು ಯಾವುದೇ ರೀತಿಯಿಂದ ಕೂಡ ನಾವು ಏನ್ ಮಾಡ್ಲಿಕ್ಕಾಗಲ್ಲ, ತೂಕ ಹಾಕಲಿಕ್ಕೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಏನು ಬೇಕಾದ್ರೂ ನಾವು ಮಾಡಬಹುದು. ಆದ್ರೆ ಇಂಥ ಅದ್ಭುತ ಆನಂತರ ಏನಾಯ್ತು, ದಿನಗಳದಂತೆ ಅಲ್ಲೇ ಎಲ್ಲಾ ಆಫೀಸ್ ನಲ್ಲಿ ಸಬ್ ಜಗೇ ಮೇ ಪ್ಯಾರ್ और ಮೊಹಬ್ಬತ್ ಏನು ಬರ್ತಾ ಇದೆ? ಎಲ್ಲರೂ ಅಲ್ಲೇ ಈಗ ನಮ್ಮ ದೇಶದಲ್ಲಿ ಬೆಳಿಗ್ಗೆ ಎದ್ದ ಕೂಡಲೇ ನ್ಯೂಸ್ ಕೇಳಿದ್ಕೊಳ್ಳಿ, ಮನೆಯಲ್ಲಿ ಏನ್ ಬರ್ತದೆ? ದ್ವೇಷ, ಅಸೂಯೆ, ಕಹಿ ಇದೇ ಬರ್ತದೆ. ಆದ್ರೆ ಆ ದೇಶದಲ್ಲಿ ಎಲ್ಲರ ಹೃದಯದಲ್ಲಿರುವ
ದ್ವೇಷ ಕ್ಲೀನ್ ಆಯಿತು. ಈತನ ದಯೆ, ಈತನ ಸಾರ್ಥಕತೆ, ಯೇಸು ನಿಮ್ಮನ್ನು ಪ್ರೀತಿಸ್ತಾನೆ, ನಾನು ನಿಮ್ಮನ್ನು ಪ್ರೀತಿಸ್ತಾ ಇದ್ದೇನೆ, ನಿಮ್ಮ ದಿನ ಶುಭವಾಗಲಿ. ಹಮ್ ಜಾನಿ ಭಾಯ್ ಕೋ ನೈ ದೇಖೆ ತೋ ಉಸ್ ದಿನ ಹಮಾರಾ ಖಟ್ಟಾ ಜಾಯೇಗಾ. ಸಿರ್ಫ್ ಆತನ ನೋಡಿ. ಬೆಳಿಗ್ಗೆ 5 ಗಂಟೆಯಿಂದ ಬ್ರದರ್ 10 ಗಂಟೆವರೆಗೂ ನಿಂತು ಬೇಸರ ಇಲ್ಲದೆ, ಎಲ್ಲಾ ಜನ ಕೆಲವು ಜನ ಇನ್ಸಲ್ಟ್ ಮಾಡಿದ್ರೆ ಫಸ್ಟ್, ಆಮೇಲೆ ಬರ್ತಾ ಎಲ್ಲರೂ ಕಾರ್ನಲ್ಲಿ ಹಿಂಗ್ ಕೈ ಮಾಡಿ ವಿ ಲವ್ ಯು ಟು ಅಂದವಾಗ ಅವರ ಮನೇಲಿ ಒಂದ್ ದಿವಸ ಬಹಳ ಇಂಟ್ರೆಸ್ಟಿಂಗ್ ಇದೆ. ಯಾಕಂದ್ರೆ ಆತನ ಐ ಲವ್ ಯು ಡಾಟರ್, ಐ ಲವ್ ಯು ಡಾರ್ಲಿಂಗ್, ಐ ಲವ್ ಯು ಸನ್ ಅಂತ ಹೇಳ್ತಾರವಾಗ ಒಂದ್ ದಿವಸ ಪಾಪ ಒಂದ್ ಹೆಂಡತಿ ಬಹಳ ಟೆನ್ಷನ್ ಸೂಸೈಡ್ ಮಾಡ್ಕೊಳಿಕ್ ಹೋಗ್ತಾ ಇದ್ಲು. ಯಾವಾಗ ಐ ಲವ್ ಯು, ಗಾಡ್ ಲವ್ಸ್ ಯು ಅಂತ ಕೇಳಿದ ಕೂಡಲೇ ಆ ಶಬ್ದ ಅವಳನ್ನು ಸೂಸೈಡ್ ಮಾಡ್ಕೊಳ್ಳೋದಂತೆ ನಿನ್ನ ಮೃದುವಾದ ನಾಲಿಗೆ ಜೀವವನ್ನು ಕೊಡ್ತದೆ. ಪ್ರೈಸ್ ದಿ ಲಾರ್ಡ್ ಜೀಸಸ್. ಅವ್ರು ಕೇಳಿದ್ರು ಏನೇನಾಗಿದೆ ನಿನ್ನ ಈ ಇದನ್ನ ಮಾಡ್ತಾರೆ. ಮತ್ತೊಬ್ರು ಡೆಲಿವರಿ ಹೋಗ್ತಾ ಇರುವಾಗ ಆತರ ಡೆಲಿವರಿ ಹೋಗ್ತಾ ಇದ್ರು, ಆತ ನೋಡಿಲ್ಲ, ಇವಳು ಹಿಂದಿದ್ಲು. ಅವರ ಗಂಡನಿಗೆ ಹೇಳ್ತಾರೆ ನೇನೆ ಐ ವಾಂಟ್ ಟು ಸಿ ದ ಜಾನಿ ಅಂಕಲ್ ಅಂತ. ಜಾನಿ ಮತ್ತೆ ತಿರುಗಿಸಿ ಕ್ರಾಸ್ ಮಾಡಿ ಮತ್ತೆ ರೋಡ್ಗೆ ಬಂದಿರುವಾಗ ಜಾನಿ ಅಂಕಲ್ ಕಿಟಕಿಯಿಂದ ನೋಡುವಾಗ ಐ ಲವ್ ಯು ಡಾಟರ್, ಹ್ಯಾವ್ ಅ ನೈಸ್ ಡೇ ಎಂಬುದಾಗಿ ಹೇಳ್ತಾನೆ. ಹೋಗಿದ ಕೂಡಲೇ ಅವಳು ಡೆಲಿವರಿ ಆಗ್ತದೆ. ಅವಳು ಬಹಳ ಟೆನ್ಷನ್ ಹೋಗ್ತಾ ಇರ್ತಾರೆ. ಈತನ ಅಜ್ಜರ ಮಕ್ಕಳು ನೋಡಿ ಐ ಲವ್ ಯು ಡಾಟರ್, ಹ್ಯಾವ್ ಅ ನೈಸ್ ಡೇ, ಗಾಡ್ ಲವ್ಸ್ ಯು ಎಂಬುದಾಗಿ ಹೇಳಿರುವಾಗ ಇದನ್ನು ಕೇಳಿ ಅವಳು ಹೋಗಿದ್ಕೊಳ್ಳಿ ಅವಳು ಡೆಲಿವರಿ ಆಗ್ತದೆ. ದೇವ್ರ ಮಕ್ಕಳು ಒಂದು ಶಬ್ದ, ದೇವರ ವಾಕ್ಯದ ಒಂದು ಶಬ್ದದಲ್ಲಿ ಇಷ್ಟು ಸಾಮರ್ಥ್ಯ ಇದೆ ಅಂದ್ರೆ, ಓ ಐ ಲವ್ ದ ವರ್ಲ್ಡ್ ಮೈ ಲಾರ್ಡ್ ಜೀಸಸ್. ಹಲ್ಲೆಲೂಯಾ. ಒಂದು ಕುಟುಂಬ ಅಲ್ಲ, ಇವತ್ತಿನ ಹೇಳ್ತಾನೆ ನಮ್ಮ ದೇಶದಲ್ಲಿ ಈ ಶಾಂತಿ, ಸತ್ಯ ಶಾಂತಿ ಹರಡಲ್ಪಡ್ತಾ ಇದೆ ಈಗ. ಪ್ರೈಸ್ ಲಾರ್ಡ್ ಜೀಸಸ್. ಅನೇಕ ಜನ ಈ ಶಾಂತಿಯನ್ನು ಬಿಟ್ಟು ದ್ವೇಷವನ್ನು ಹರಡಿಸ್ತಾ ಇದ್ದಾರೆ. ಈಗ ಈ ದೇಶದಲ್ಲಿ ಎಲ್ಲರ ದಾಹದಿಂದ, ಹಸುವೆಯಿಂದ, ಯಾಕಂದ್ರೆ ಅವರ ಮನಸ್ಸು ದ್ವೇಷ, ಅಸೂಯೆ, ಕಹಿ, ಸೇಡು ಮತ್ತು ಗರ್ವ, ಅಹಂಕಾರದಿಂದ ತುಂಬಿ ಕನಿಕರ ಇಲ್ಲದ ಜೀವನ ಮಾಡ್ತಿದ್ದು ಅವರು ಬಳಲಿ ಹೋಗ್ತಾ ಇದ್ದಾರೆ. ಅಂತವ್ರಿಗೆ ಏನ್ ಬೇಕು ಇವತ್ತು? ಯೇಸುವಿನ ಪ್ರೇಮ್, ಪ್ರೀತಿ, ಕರುಣೆ, ದಯೆ. ಅದಕ್ಕೆ ಇದನ್ನು ಕೇಳಿದುಕೊಳ್ಳೆ ನನಗೆ ಏನಾಗಿದೆ ಅಂದ್ರೆ, ಆ ಪಟ್ಟಣದಲ್ಲೇ ಎಲ್ಲ ಟೆನ್ಷನ್, ಯಾವತ್ತು ನೋಡಿರೋ ಬಿಸಿ, ಯಾವತ್ತು ಡಿಸ್ಟರ್ಬೆನ್ಸ್ ಇರೋ ಪಟ್ಟಣದಲ್ಲಿ ಇನ್ ಮುಂದೆ ಈತನು ಈ ಸಾರ ಇರ್ತಕ್ಕಂಥ ಈ ಮಾತು ಎಲ್ಲ ಜನರು ಬೆಳಿಗ್ಗೆ ಎದ್ಕೊಳ್ಳಿ ಆತನ ಐ ಲವ್ ಯು ಅಂತ ಅವ್ರು ಹೇಳ್ತಾರೆ. ಎಲ್ಲರಲ್ಲಿ ಏನ್ ಬಂದಿದೆ? ಪ್ರೀತಿ. ನಫರತ್ ನೈ, ನಫರತ್ ಪೂರ ನಾಶ ಹೋ ಗಯಾ. ಪಾರ್ಲಿಮೆಂಟ್ ನಲ್ಲಿ ವಾದ ವಿವಾದ ನಡೆದಿದೆ ನೋಡ್ರಿ. ಏನಂತ ದೊಡ್ಡ ಕೆಲಸ ಮಾಡ್ದಾನೆ ಈ ಮನುಷ್ಯ ಅಂತ ಹೇಳಿದ್ರೆ, ಮಂತ್ರಿಗಳು ಮಾಡಲಿಕ್ಕಾಗಲಾರದ ಕೆಲಸವನ್ನು ಆತನ ಮಾಡಿದ್ದಾನೆ. ಶಾಂತತೆ, ಸಿಟಿಯಲ್ಲಿ ಏನ್ ಕಾಪಾಡಿದಾನೆ? ಶಾಂತತೆ, ಪ್ರೀತಿ, ಐಕ್ಯತೆ ಬರುವಂತೆ ಆತನ ಆ ಒಂದು ನುಡಿ ಆ ದೇಶದಲ್ಲಿ ಮಾಡಿದಂದ್ರೆ ಮಂತ್ರಿಗಳು ಕೂಡ ಮಾಡ್ಲಿಕ್ಕೆ ಆಗ್ತದೆ. ಇದು ಹೊತ್ತಾ ಮಂತ್ರಿಗಳಿಗೂ ಅಂತ ಒಂದು ದೊಡ್ಡ ಕಾರ್ಯ ಮಾಡಿದಂತ ಹೇಳಿ ಆ ದೇಶದಲ್ಲಿ ಪಾರ್ಲಿಮೆಂಟ್ ನಲ್ಲಿ ಈತನ ತಾಮ್ರದ ಪ್ರತಿಮೆ ಮಾಡ್ಬೇಕಂತ ಹೇಳಿ ಅಲ್ಲಿ ಆರ್ಗ್ಯುಮೆಂಟ್ ನಡೀತಿದೆ. ಒಂದು ಪಾರ್ಲಿಮೆಂಟ್ ಸುಮಾರು 65 ಲಕ್ಷ 69 ಲಕ್ಷ ಆಗ್ತದೆ ಅಂತ ಹೇಳಿ ಮಾಡ್ತಾರೆ. 65 ಲಕ್ಷ ಹಾಕಿ. ಯಾಕಂದ್ರೆ ಆತನ ಇಲ್ಲದಿದ್ರೆ ಜನ ಆತನನ್ನು ಕೂಗುತ್ತಾರೆ, ಫೋನ್ ಮಾಡ್ತಾರೆ, ಅಧಿಕಾರಿಗಳಿಗೆ ಫೋನ್ ಮಾಡ್ತಾರೆ. ಆತನಿಗೆ ಏನಾಗಿದೆ ನೋಡ್ರಿ, ಆತನ ನಮ್ಗೆ ಬೇಕು, ನಮ್ಗೆ ಆತನ ಆಶೀರ್ವಾದ ಮಾಡ್ಬೇಕು, ಆತನ ಬ್ಲೆಸ್ಸಿಂಗ್ ಮಾಡ್ಬೇಕು. ಏನು ಪ್ರಸಂಗ ಮಾಡಿಲ್ಲ, ಏನ್ ಮಾಡಿಲ್ರಿ? ಪ್ರಸಂಗ ಕರ್ನೆವರೆಗೂ ಬಿತ್ತು ನಾ ಕಿಮ್ಮತ್ತನಿ. ಅಲ್ಲೆಲ್ಲುಯ್ಯ, ನಮ್ ಸಾಕ್ಷಿ ಇರ್ಬೇಕ್ರಿ ಹಂಗೆ. ಅಲ್ಲೆಲ್ಲುಯ್ಯ, ನಮ್ಮ ವ್ಯಕ್ತಿತ್ವ ಆಗಿರ್ಬೇಕು. ಅವನು ಬೆಳಿಗ್ಗೆ ಮಕ್ಕಳಿಲ್ಲ ರೀ ಅವ್ರಿಗೆ, ಗಂಡ ಹೆಂಡತಿ ಇದ್ದಾರೆ ಪಾಪ. ಬೆಳಿಗ್ಗೆ ಆ ಬ್ಯಾಗ್ ಅನ್ನು ಹೊತ್ಕೊಂಡು ಮಳೆ ಆಗಲಿ ಎಲ್ಲ ಜರ್ಕಿನ್ ಹಾಕೊಂಡು ಎಲ್ಲರಿಗೆ ಐ ಲವ್ ಯು ಡಾಟರ್, ಐ ಲವ್ ಯು, ಗಾಡ್ ಲವ್ಸ್ ಯು, ಹ್ಯಾವ್ ಅ ನೈಸ್ ಡೇ. ಮಳೆಯಲ್ಲಿ ಕೂಡ ಎಲ್ಲರೂ ಆತನ ನೋಡಿದ ಕೂಡಲೇ ಏನೋ ಒಂದು ಕರುಣೆ, कितना प्यार है इसको, पढ़ाए हम उसको सम्मान नहीं करते तो वो भी हमको प्यार दिखाता है. ನಮಗೆ ಸನ್ಮಾನ ಮಾಡೋದಕ್ಕಿಂತಲೂ ಅದು ಹೇಳಿದೆ ಇಂಗ್ಲಿಷ್ ಗ್ರೀಟ್ ಅಂತಿದೆ ಪದ. ಅದು ಮತ್ತೆ 5:5 ಕೊನೆ 2 ವಚನದಲ್ಲಿ ಇಫ್ ಯು ಗ್ರೀಟ್ ಹೂ ಗ್ರೀಟ್ಸ್ ಯು ವಾಟ್ ಡಸ್ ಯು ಡೂ. ಏನ್ ಮಾಡಿದಂಗೆ ನಿನಗೆ ಗ್ರೀಟ್ ಅನ್ನೋ ಪದ ಅಂದ್ರೆ ಬಹಳ ಒಳ್ಳೆ ಪದ. ಗ್ರೀಟ್ ಅಂದ್ರೆ ಶುಭ ಹಾರೈಸೋದು. ನಿಮ್ಮಲ್ಲಿ ಏನಿದೆ ನಮಸ್ಕಾರ ಅಲ್ರಿ, ಅದು ಆಕ್ಚುಲಿ ಕರೆಕ್ಟ್ ಶಬ್ದ ನಮಸ್ಕಾರನೇ. ಪಡೋ ಭಂಜಿ ಮತ್ತಿ ರಚಿಸು ಸುಸಮಾಚಾರ, ಮ್ಯಾಥ್ಯೂ ವರ್ಸ್ 5 last two verses. Why should God reward you if you love only the people who love you? Even the tax collectors do that. ಪಾಪಿಗಳು ಕೂಡ ತಮಗೆ ಪ್ರೀತಿಸೋರು ಪ್ರೀತಿಸ್ತಾರೆ. And if you speak only to your friends, have you done anything out of? If you greet or speak ನೋಡ್ರಿ. ಮತ್ತೆ ಮುಂದೆ ನೀನು ಇಂಗ್ಲಿಷ್ ಅಲ್ಲಿ ಬಹಳ ಚೆನ್ನಾಗಿದೆ. ನಮ್ಮ ಇದು ಹೀಬ್ರೂ ಗ್ರೀಕ್ ಭಾಷೆಯಲ್ಲಿ ಕೂಡ ಗ್ರೀಟ್ ಅನ್ನೋ ಪದ. ಗ್ರೀಟ್ ಅಂದ್ರೆ ಶುಭ ಹಾರೈಸೋದು. ಶುಭ ಹಾರೈಸೋದು ಅಂದ್ರೆ ನಿಮ್ಮಲ್ಲಿದೆ
ನಿಮ್ಮನ್ನು ಪ್ರೀತಿಸೋರು ಪ್ರೀತಿಸಿದ್ರೆ ಏನ್ ದೊಡ್ಡ ಮಾತಲ್ಲ, ಅದು ನಿಜ. ಇವನು ಯಾರು ಪ್ರೀತಿ ಮಾಡೋದಿಲ್ಲ ಅವ್ರನ್ನ ಪ್ರೀತಿ ಮಾಡ್ತಾ ಇದ್ದಾನೆ. ಯಾರು ಕಪ್ಪು ಜನರು ದ್ವೇಷಿಸ್ತಾರಲ್ಲ ಅವ್ರು ಪ್ರೀತಿ ಮಾಡ್ತಾನೆ. ನೆಕ್ಸ್ಟ್, ನಿಮಗೆ ಶುಭ ಹಾರೈಸಿದವರಿಗೆ ಶುಭ ಹಾರೈಸಿದ್ರೆ ಏನ್ ದೊಡ್ಡ ಮಾತಲ್ಲ. ನಿಮಗೆ ಶುಭ ಹಾರೈಸಿದವ್ರನ್ನು, ಶುಭ ಯಾರು ನಿಮಗೆ ಗುಡ್ ಮಾರ್ನಿಂಗ್ ಗುಡ್ ಈವ್ನಿಂಗ್ ಅಂತ ಹೇಳುದಿಲ್ಲಲ್ಲ ಅವ್ರಿಗೆ. ಅದಕ್ಕೆ ನಮ್ಮಲ್ಲಿ ಗುಡ್ ಮಾರ್ನಿಂಗ್ ಯಾಕೆ ಹೇಳ್ತಿ ಗೊತ್ತಿದೆ? ನಿಮಗೆ ಶುಭವಾಗಲಿ ಅಂತೇಳಿ. ಪ್ರೈಸ್ ಲಾರ್ಡ್ ಜೀಸಸ್. ಒಂದು ಮುಸ್ಲಿಂ ಸಹೋದರನು, ಈ ನಿಮ್ಮ ಆತನ ಹೆಸರು ಗೊತ್ತಿದೆ ನಿಮಗೆಲ್ಲ, ಆತನು ಟೀಚರ್ ಇದ್ದಾರೆ, ಈಗ ಫೇಮಸ್ ಟೀಚರ್, ಆನ್ಲೈನ್ ನಲ್ಲಿ ಬಹಳ ಫೇಮಸ್ ಇದ್ದಾನೆ. ಆತನು ಹೇಳ್ತಾನೆ, ಕ್ರಿಶ್ಚಿಯನ್ ಲೋಗ್ ಕಭಿ ಅಪನೆ ಧರ್ಮ ಕೋ ಹಮಾರೆ ಕೋ ಥೋಪ್ತೆ ನಹೀ ಹೋ. ಒಂದು ವೇಳೆ ನಮ್ಮನ್ನು ಮತಾಂತರ ಮಾಡಿರೋದಾದ್ರೆ ಕ್ರೈಸ್ತವರು ಇವತ್ತು ಭಾರತ ದೇಶವೆಲ್ಲ ಕ್ರೈಸ್ತವರಾಗ್ತಿದ್ರು. ಯಾಕಂದ್ರೆ ಅವರ ಸ್ಕೂಲಲ್ಲಿ ಕೂಡ ಅವರು ಏನನ್ನೋದಿಲ್ಲ, ಅವ್ರು ದೇವರ ಹೆಸರು ತಗೊಳ್ಳೋದಿಲ್ಲ. ಫಸ್ಟ್ ಬಂದ ಕೂಡಲೇ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾರೆ. ಯಾಕಂದ್ರೆ ಎಲ್ಲರಿಗೆ ಶುಭ ಹಾರೈಸುತ್ತಾರೆ. ಹಲ್ಲೆಲೂಯಾ. ಯಾರ ಆಫೀಸರ್, ಯಾರ ಬ್ರದರ್ ಸಿಕ್ಕಿದ್ರೆ ಶಾಲೋಮ್ ಅಂತ ಹೇಳ್ರಿ. ಶಾಲೋಮ್ ಅಂತ ಹೇಳಿದ್ರೆ ನಿಮಗೆ ಸಮಾಧಾನ ನೆಲೆಸಿರ್ಲಿ ಎಂಬುದಾಗಿ. ನಿಮ್ಮ ಬಾಯಿಂದ ಬಂದಿರುವ ಶಬ್ದ ಅವರ ಕುಟುಂಬಕ್ಕೆ ಏನ್ ತರ್ತದೆ? ಶಾಲೋಮ್, ಶಾಲೋಮ್. ಪ್ರೈಸ್ ದಿ ಲಾರ್ಡ್ ಜೀಸಸ್. ಆವಾಗ ಏನಾಯ್ತು, ಪಟ್ಟಣದಲ್ಲೆಲ್ಲ ಒಂದು सब लोग नफरत की आंधी कैसी लगती है? नफरत का आग कैसा लगता है ना? ಬೈಬಲ್ನಲ್ಲಿ ಬರೆಯಲ್ಪಟ್ಟಿದೆ, ನಾಲ್ಗೆ ನರಕದಿಂದ ಬೆಂಕಿ ಅಂಟಿಸಿಕೊಂಡು ತನ್ನ ಕುಟುಂಬದಲ್ಲಿ ತನ್ನ ಕಾಡಿಗೆ ಬೆಂಕಿ ಹಚ್ಚಿದಂತೆ. ಎಲ್ಲಿ ಬರೆಯಲ್ಪಟ್ಟಿದೆ? ಯಾಕೋಬನ ಪುಸ್ತಕದಲ್ಲಿ 1ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ, 3ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ, ಎಷ್ಟು ಸ್ಪಷ್ಟವಾಗಿ ನರಕದಿಂದ ಬೆಂಕಿ ಹಚ್ಕೊಂಡು ಬರ್ತದಂತೆ. ಇವತ್ತು ಪರಲೋಕದ ಪವಿತ್ರಾತ್ಮದ ಬೆಂಕಿ ನಮ್ಮ ದೇಶದಲ್ಲೆಲ್ಲ ಹರಡುವಂತೆ, ಪ್ರೀತಿಯ ಬೆಂಕಿ ಅಂಟಿಕೊಳ್ಳುವಂತೆ ನಾವು ಹಾರೈಸೋಣ ದೇವರ ಮಕ್ಕಳೇ. ತೆಗಿದ್ರಿ ಯಾಕೋಬನ ಪುಸ್ತಕ 3ನೇ ಅಧ್ಯಾಯ 1-2 ವಚನಗಳು ಓದ್ತಾರ. ಮುಂದೆ ನೋಡ್ರಿ, ಓದ್ರಿ. ನಾಲ್ಗೆ ಕೂಡ ಚಿಕ್ಕ ಅಂಗವಾದರೂ ದೊಡ್ಡ ಕಾರ್ಯಗಳನ್ನು ಕೊಚ್ಚಿಕೊಳ್ಳುತ್ತದೆ. ಈಗೋ ಎಷ್ಟು ಕೊಂಚ ಕಿಚ್ಚು ದೊಡ್ಡ ಕಾಡನ್ನು ಸುಡುತ್ತದೆ ನೋಡಿ. ಅಂಡರ್ಲೈನ್. ನಾಲ್ಗೆಯು ಬೆಂಕಿಯು ದುಷ್ಟಲೋಕವು, ನಾಲ್ಗೆಯು ಬೆಂಕಿಯನ್ನು ತರುವ, ದುಷ್ಟಲೋಕದ ಬೆಂಕಿಯನ್ನು ತರುವ ಆಗಿದೆ. ಹೀಗೆ ನಮ್ಮ ಅಂಗಗಳಿದೆ. ನೋಡ್ರಿ, ಯಾವ್ದು ಹೊಲೆ ಮಾಡ್ತಾ ನಮ್ಮ ಅಂಗಗಳನ್ನು? ದೇಹವನ್ನು. ಇವತ್ತು ಯೇಸು ಪವಿತ್ರನಾಯ, ಯೇಸು ನನ್ನನ್ನು ಪರಿಶುದ್ಧ ಮಾಡಿದ. ಈ ಬಾಯಿ ಅಂತ ಹೇಳಿದ್ರೆ ನಿನ್ನ ಪರಿಶುದ್ಧತೆ ಲಾಭ ಆಗ್ತದೆ. ಮುಂದೆ ನಮ್ಮ ಅಂಗಗಳಲ್ಲಿದ್ದು ದೇಹಗಳನ್ನೆಲ್ಲ ಹೊಲೆ ಮಾಡಿ ಪ್ರಕೃತಿಯ ಕ್ರಮಕ್ಕೆ ಕಾಗೆ ಬೆಂಕಿ ಹಚ್ಚುವ ಹಾಗೆಯೂ ನರಕದ ಬೆಂಕಿಯನ್ನು ಹಚ್ಚಿಕೊಳ್ಳುವುದಾಗಿಯೂ ಇದೆ. ಹೌದಾ? ಓಕೆ, ಇಸ್ ಇಟ್ ಕ್ಲಿಯರ್? ಅದು ಕ್ಲಿಯರ್? ನರಕದಿಂದ, ಇನ್ನು ನರಕಕ್ಕೆ ಬಂದಿಲ್ಲ, ಅದು ನರಕದಿಂದ ಬೆಂಕಿ ತಂದು ಎಲ್ಲಿಸ್ತಾರಂತೆ? ದ್ವೇಷದ ಆ ಒಂದು ಕಾಡಿಗೆ ಹಚ್ಚಿದಂತ ಬೆಂಕಿ ಹಚ್ತಾರಂತೆ. ಹಲೋ, ಹಲ್ಲೆಲೂಯಾ. ಈಗ ನೀವು ಕೇಳಬೇಕಾಗಿದೆ, ಒಂದು ದುಷ್ಟತನ, ಒಂದು ದ್ವೇಷ, ಒಂದು ಅಸೂಯೆ ನಮ್ಮ ದೇಶದಲ್ಲಿ ಜಾತಿ ಮತಗಳಲ್ಲಿ ಬೇರೆಗಳಲ್ಲಿ ದ್ವೇಷವನ್ನು ಹುಟ್ಟಿಸ್ತಿರ್ತ, ಒಂದು ದ್ವೇಷವನ್ನು ಹುಟ್ಟಿಸ್ತಿರ್ತಂತ ಒಂದು ನಾಲ್ಗೆ ದೇಶವೆಲ್ಲ ಬೆಂಕಿ ಹಚ್ಚಿರುವುದು ಎಷ್ಟು ನಿಜವೋ. ಪರಲೋಕದಿಂದ ತಂದಿರತಕ್ಕಂಥ ವಾಕ್ಯದಿಂದ ನಾವು ಹಚ್ಚುವ ಪವಿತ್ರಾತ್ಮದ ಬೆಂಕಿ ಕೂಡ ಅದಕ್ಕಿಂತ ಡಬಲ್ ಇರ್ತದೆ. ಪರಂತು ಪರಮೇಶ್ವರ ಪ್ರೇಮ ಏನು? ಈತನು ಪವಿತ್ರ ಪ್ರೀತಿಯ ಅಗ್ನಿಯನ್ನು ಸಾರಿ ಹೇಳ್ತಾನೆ. ಕಂಪ್ಲೀಟ್ ಹ್ಯಾಮಿಲ್ಟನ್ ಸಿಗಲಿ ದ್ವೇಷ ಅನ್ನೋದನ್ನೇ ತಿರುಗಿಸಿ ಎಲ್ಲರಲ್ಲಿ ಪ್ರೀತಿ ಅನುಕಂಪದೆಯೇ, ಪ್ರೀತಿ ಅನುಕಂಪದೆ, ಕ್ಷಮೆ, ಕರುಣಿದೆ, ಸಹಾಯ ಮಾಡಿದ್ದಾನೆ. ಅವಾಗ ನಾನು ಕಂಡಿದ್ರೆ ದೇವರ ವಾಕ್ಯ ಎಷ್ಟು ಸತ್ಯ. ಮೃದುವಾದ ನಾಲಿಗೆಯು ಜೀವದಾಯಕವಾಗಿದೆ. ಜ್ಞಾನೋಕ್ತಿ 15 ನಾವು ನೋಡಿದೀವಿ. ಈಗ ತಾನೆ ಜ್ಞಾನೋಕ್ತಿ 15ರಲ್ಲಿ ಈಗ ತಾನೇ ನೋಡು, ಮೃದುವಾದ ನಾಲಿಗೆಯು ಜೀವದಾಯಕವಾಗಿದೆ. ಮೃದುವಾದ ಪ್ರತ್ಯುತ್ತರು ಸಿಟ್ಟು. ನೋಡಿ, ಮೃದುವಾದ ಪ್ರತ್ಯುತ್ತರು ಸಿಟ್ಟನ್ನು ನಾ ಸಿಟ್ಟು ಮಾಡಿ ಮಾಡ್ತಾ ಇದ್ದಳು, ಆತ್ಮಹತ್ಯೆ ಹೋಗ್ತಾ ಇದ್ಳು. ಐ ಲವ್ ಯು ಡಾಕ್ಟರ್, ಐ ಲವ್ ಯು, ಗಾಡ್ ಲವ್ಸ್ ಯು ಡಾಕ್ಟರ್, ಹ್ಯಾವ್ ಅ ನೈಸ್ ಡೇ. ಅವ್ಳಿಗೇನಾಯ್ತು? ಸಿಟ್ಟಿಂದ ಸಾಯ್ಲಿಕ್ಕೆ ಹೋಗ್ತಿರೋದು. ಅಯ್ಯೋ, ನನ್ ಪ್ರೀತಿ ಸಾಯ್ತಾನೆ ಅಂತ ಹೇಳ್ದ. ದೇವ್ರ ಪ್ರೀತಿ ನಂಗೆ ಯಾರು ಪ್ರೀತಿ ಮಾಡ್ತಾ ಇಲ್ಲ ಅಂತ ತಿಳ್ಕೊಂಡಿದ್ದೀನಲ್ಲ. ಅಯ್ಯೋ, ಯಾರು ಪ್ರೀತಿ ಮಾಡ್ತಾ ಇಲ್ಲ ತಿಳ್ಕೊಂಡು ಬಿಟ್ಟಿನಲ್ಲ ನಾನು. ಯೇಸು ನನಗೆ ಪ್ರೀತಿ ಮಾಡ್ತಾ ಒಂದು ಸಂದೇಶ, ಒಂದು ಜೀವವನ್ನು ಉಳಿಸಿ ಅವರ ಸಾಕ್ಷಿ ಹೇಳುವಂತೆ
ಐ ಲವ್. ನನ್ನ ದೇವರ ವಾಕ್ಯಕ್ಕೆ ಎಷ್ಟು ಪ್ರೀತಿ ಮಾಡ್ಕೊಂಡು. ನೆಕ್ಸ್ಟ್ ಓದ್ತೀರಿ, 4ನೇ ವಚನ ಓದ್ತೀರಿ. ಎಂತ ನಾಲಿಗೆ? ಹಿಂದಿ ಮೇ ಇಂಗ್ಲಿಷ್ ಸಮಯ ನಿಕಲೋ. ಎಂತ ಮಾತುಗಳವ ನಾಲಿಗೆ? ಹಿತವಾದ, ಸಂಪೂರ್ಣವಾದ ನಾಲಿಗೆ, ಭರ್ಪೂರ್ ಜಬಾನ್. ಹಿತವಾದ ನಾಲಿಗೆಯು ಜೀವದ ವೃಕ್ಷ ಏನಾಗಿದೆ? ಜೀವದಾಯಕರ ವೃಕ್ಷವಾಗಿದೆ. ಮೂರ್ಖತ್ವದ ನುಡಿಗಳು ಆತ್ಮಕ್ಕೆ ಒಳಕು. ಅಂದ್ರೆ ಹಿತವಾದ ನಾಲಿಗೆ ಜೀವದಾಯಕ, ಅಂದ್ರೆ ಸತ್ತೋಗಿದ್ದವ್ರನ್ನ ಬದುಕಿಸ್ತದೆ, ಸಾಯ್ತಿರ್ತಕ್ಕಂಥ ಬದುಕಿಸ್ತದೆ. ಇನ್ನು ರೋಗದಲ್ಲಿ ನಾಶವಾದರೂ ಕೂಡ ನಿನ್ನ ಜೀವವಾದ ಮಾತುಗಳು ಹರಿರುವಾಗ ಅವರ ರೋಗವನ್ನು ಕೂಡ ಗುಣಪಡಿಸ್ತಕ್ಕಂಥ ಸಾಮರ್ಥ್ಯ ನಿಮ್ಮ ಬಾಯಿಯಲ್ಲಿರುವ ನಾಲಿಗೆ ಇದೆ. ಜೀಸಸ್. ಗಂಭೀರವಾಗಿ ನನ್ನ ಪ್ರಿಯ ಸಹೋದರಿ. ಆಮೇಲೆ ಪಟ್ಟಣದಲ್ಲೆಲ್ಲ ಇದಾಗಿ, ಎಲ್ಲ ಪಟ್ಟಣದಲ್ಲ ಇಂಥ ಶಾಂತತೆ, ಇಂಥ ಎಲ್ಲರೂ ನೋಡ್ರಿ, ಜಾನಿ ಅಂಕಲ್, ಜಾನಿ ಸರ್, ಅಯ್ಯೋ ಜಾನಿ ತಾತ, ಅವ್ರು ನೋಡಿ ಹೋಗಿದ್ರೆ ದಿನ ಎಲ್ಲ ಸುಖವಾಗಿರ್ತದೆ. ಎಷ್ಟು ಮಾತುಗಳು ನೋಡ್ರಿ. ನೆಕ್ಸ್ಟ್ ಆಮೇಲೆ ಮಾತುಗಳು ನುಡಿಗಳ ವಿಷಯದಲ್ಲಿ ಮಾತಾಡಿದ್ರೆ 15ನೇ ಅಧ್ಯಾಯದಲ್ಲಿ ಮಾರ್ಕ್ ಮಾಡ್ಕೋತೀರಿ. ಜ್ಞಾನಿಗಳ ತುಟಿಗಳು ತಿಳುವಳಿಕೆಯನ್ನು ಸಾರಿ ಹೇಳುತ್ತದೆ, ಬುದ್ಧಿಹೀನ ಹೃದಯ ಮಾತುಗಳು ಹಾಗೆ ಮಾಡುದಿಲ್ಲ. ಎಲ್ಲ ಚೆನ್ನಾಗಿ ಮಾಡುತ್ತದೆ, ಹಾಳು ಮಾಡುವ ಮಾತು. ಅಲ್ಲೆಲ್ವಿಯ ಯಾರು ಹೇಳಿದ್ರು, ನೀವು ನಮ್ಮ ಕಡೆ ಬಂದ್ರೆ ಬೇರೆಯವ್ರ ಬಗ್ಗೆ ಕೆಟ್ಟದಾಗ ತಗೊಂಡ್ ಬರ್ತೀರಿ. ಮನೆ ಹೇಳಿದ್ರೆ ನಾನು ದೇವಸ್ಥಾನ ನೀವ್ ಬಂದ್ರೆ ಯಾರ ಬಗ್ಗೆ ಕೆಟ್ಟದ್ದು ಹೇಳುದಿಲ್ಲ ನೋಡೋಣ. ಮತ್ತೇನ್ ಮಾಡ್ಬೇಕು ಅಂದ್ರೆ, ಇಲ್ಲ ನೀವ್ ಬಂದ್ರೆ ದೇವ್ರಿಗೆ ಏನ್ ಇವತ್ತು ಮಾತಾಡಿದ್ರೆ ಏನು ಒಳ್ಳೆ ಸಂದೇಶ ಇದೆ ಅದ ಕೇಳಿದ ಕೂಡಲೇ ನನಗೂ ಬಹಳ ಸಂತೋಷವಾಗ್ತಾ ಇದೆ, ನೀವ್ ಬರ್ತಾ ಇರಂತೆ ನಾಳೆ ನೀವು ಅಂತ ಹೇಳಿದ. ಪ್ರೈಸ್ ಲಾರ್ಡ್ ಜೀಸಸ್. ಆತನ ಕಡೆ ಬರೋರೆಲ್ಲರೂ ಯಾವಾಗಲೂ ಕೆಟ್ಟ ಸುದ್ದಿ ತಗೊಳ್ತಾರೆ, ಕೆಟ್ಟ ಸುದ್ದಿ ತಗೊಳ್ಳೆ. ನೀನ್ ಬಂದ್ರೆ ಮಾತ್ರ ಈ ಒಳ್ಳೆ ಸುದ್ದಿ ತಗೊಂಡ್ ಬರ್ತಿ, ನನಗೆ ಎಷ್ಟೋ ಸಂತೋಷವಾಗ್ತದೆ. ದೇವ್ರ ಮಕ್ಕಳೇ, ಅದೇ ಬೆಳಿಗ್ಗೆ ಎಲ್ಲಾಗ್ತದೆ 6 ಗಂಟೆ ಎಷ್ಟು ಜನ ಜಾಯ್ನ್ ಆಗ್ತಾ ಇದ್ರೆ ಅವ್ರೆಲ್ಲ ಹೇಳುದು, ಮಾಸ್ಟರ್ सुबह 6 बजे का प्रार्थना और आशीष के आशीषों से भरा हुआ वचन ವಾಕ್ಯಗಳು ನಮ್ಮ ಜೀವನ ಸಾರ್ಥಕವಾಗಿ ಮಾಡ್ತಾರೆ. 5 ಜನ ಇದ್ದವರು 10 ಜನ ಆದ್ರು, 10 ಜನ ಇದ್ರು, 20 ಜನ ಆದ್ರು, 20 ಜನ ಇದ್ದವರು ಈಗ 56 ಜನಕ್ಕಿಂತ ಹೆಚ್ಚಿನ ಜನ ಆಗ್ತಾ ಬಂದಿದ್ದಾರೆ. ಯಾಕೆ? ಎಲ್ಲರಿಗೂ ಏನ್ ಬೇಕ್ರಿ? ಸಮಾಧಾನ, ದೇವರ ಪ್ರೀತಿ. ಎಲ್ಲರ ಮನಸ್ಸು ಮುರಿದೋಗಿದೆ, ಚುರು ಚುರು ಆಗಿದೆ, ಚಿಂದಿ ಆಗಿದೆ, ಇನ್ಸಲ್ಟ್ ಆಗಿದೆ, ದುಃಖ ಪಟ್ಟಿದ್ದಾರೆ. ಆದ್ರೆ ಯೇಸುವಿನ ಪ್ರೀತಿ ಕರುಣೆ. ಅದಕ್ಕಾಗಿ ನೆಕ್ಸ್ಟ್ ನೋಡಿ ಏನಿದೆ ನೋಡ್ರಿ. ನೆಕ್ಸ್ಟ್ ನೇರವಾಗಿ ಬರ್ತೀರಿ. ನೇರವಾಗಿ ಅಲ್ಲೇ 4ನೇ ವಚನ ಆಗಿದ ಮೇಲೆ 6ನೇ ವಚನ ಓದ್ತೀರಿ. ಆಮೇನ್. ಹಲೋ, ನಾವು ನೀತಿವಂತರಾಗಿ ಯಾಕಿರ್ಬೇಕ್ರಿ? ನೀತಿವಂತರ ಮನೇಲಿ ಏನಿರ್ತವೆ? ಚಿಂತೆ ಇಲ್ಲದ ಸಂಪತ್ತು, ಸುಖವುಳ್ಳ ಸಂಪತ್ತು. ಹಲ್ಲೆಲೂಯಾ. ಆತನಲ್ಲಿ ನೆಮ್ಮದಿ ಉಳ್ಳ ಸಂಪತ್ತು. ಆತನಿಗೆ ಏನಿಲ್ರಿ, ಸಾಯ್ತಾ ಇರೋದು. ಆತ 66 ಲಕ್ಷ ರೂಪಾಯಿ ಪ್ರತಿಮೆ ಮಾಡಿದ್ರೆ ಆತ ಕಡೆ 66 ಲಕ್ಷ ರೂಪಾಯಿ ಬ್ಯಾಂಕ್ ಬ್ಯಾಲೆನ್ಸ್ ಇಲ್ಲ. ಆತನಿಗೆ 1 ಲಕ್ಷ ಇಲ್ಲ ಬ್ಯಾಂಕ್ ಬ್ಯಾಲೆನ್ಸ್. ಆತನಿಗೆ ಅಂತ ಮನುಷ್ಯನು 66 ಲಕ್ಷದ ಪ್ರತಿ ಮಾಡುವಂತ ಕೀರ್ತಿ ಬರುವಂತ ಈ ದೇವರ ಸಾರಿದಾನಂದ್ರೆ, ಓ ಜನಕ್ಕೆ ಏನಂತ ರುಚಿ ಬಂದಿರ್ಬೋದು ಯೋಚನೆ ಮಾಡಿ. ಆಮೇಲೆ ಅದ್ರ ಜಗಳ ಬಂದು ನಮ್ಮ ಮನೇಲಿ ಯಾವತ್ತು ನೋಡೋದು ದ್ವೇಷ ಇರ್ತದ್ದು, ಯಾವತ್ತು ಅವರು ಯೇಸುವಿನ ಪ್ರೀತಿ, ನಾವು ವಿ ಲವ್ ಯು ಎಲ್ಲ ನಮ್ಮ ಮನೇಲಿ ಕೂಡ ಲವ್ ಸ್ಥಾನ ಮಾಡಿರಿ. ನಫರತ್ को इतना ताकत है तो प्रेम को उससे 100 गुना ताकत है, 1000 गुना ताकत है. हर देश में हम प्रेम स्थापना करके लिए. ಆಮೇನ್. ನಮ್ಮ ದೇಶದಲ್ಲಿ ಪ್ರೀತಿಯನ್ನು ಸಾರಿ ಸ್ಥಾಪಿಸುತ್ತೇವೆ. ಎಲ್ಲರಲ್ಲಿ ಹೋಲಿಸಿ ಪ್ರೀತಿಯಲ್ಲಿ ನೆಲೆಗೊಂಡಿರುವಾಗ ಎಲ್ಲಾ ಜನ ಪ್ರೀತಿ, ಐಕ್ಯತೆ, ಅನುಕಂಪದಿಂದ ಸಹೋದರ ಪ್ರೀತಿಯಿಂದ ಬರ್ತೇವೆ. ಮತ್ತೆ ಎಂಟ್ರಿ ತಗೊಂಡು ಯಾಕೆ ಐ ಹ್ಯಾವ್ ಡಿಸೈಡೆಡ್. ನಾನು ಬಹಳ ಅವರು ರೇಡಿಯೋ ಸ್ಟೇಷನ್ ಕೂಡ ಹೋಗಿ ಅವ್ರ ಕಡೆ ಡಿಸ್ಕವರ್ ಮಾಡಿದ್ರು. ಯಾಕೆ ಅಲ್ಲ ಇಷ್ಟೆಲ್ಲ ಪಗಾರ ಕೊಡ್ಲಿಲ್ಲದ್ರು ಇತ್ತು ಪಾಪ ವಯಸ್ಸಾಗ 80 ಸಾಲ 80 ಸಾಲ ಆರತ್ತೋ ಆದ್ಮಿ ಕೈಗೂ ಅಂತ ಹೇಳಿದ್ರೆ ಆತನಲ್ಲಿ ಸಹೋದರರ ದೇವರ ಪ್ರೀತಿ ಅವರ ಒಳಗಿರೋದ್ರಿಂದ ಆ ಪ್ರೀತಿಯನ್ನು ನೆನಪಿಸ್ಕೊಂಡು ಬರ್ತಾ ಇದೆ. ಪ್ರೈಸ್ ಲಾರ್ಡ್ ಜೀಸಸ್. ಆತರ ಕೇಳಿದ್ರು, ನಿನ್ನ ಪ್ರತಿಮೆಯನ್ನು ನಾವು ಮಾಡಿ ಇಟ್ಟರೆ ನಿನಗೆ ಏನ್ ಬೇಜಾರಲ್ಲ, ನಿಮ್ಮಿಷ್ಟ ಅಂತ ಹೇಳಿದ. ಮರಣಿಗೆ ಪೈಲಾಗ ಯಾಕೆ ಮರಣಿಗೆ ಪೈಲಾಗಾರೆ ಅಂದ್ರೆ ಹೇಳಿದ್ರೆ, ನೀನು ಕೂಡ ನಿನ್ನ ಪ್ರತಿಮೆ ನೋಡಿ ಸಂತೋಷ ಪಡಕ್ಕೆ ಸತ್ತ ಮೇಲೆ ನೋಡ್ತೀನಿ. ನಿನ್ನ ಪ್ರತಿಮೆಗೆ ನೋಡ್ಲಿಕ್ಕಾಗಲ್ಲ, ನಿನ್ನ ಪ್ರತಿಮೆ ನೋಡಿ ನೀವು ಸಂತೋಷ. ಅವನು ಈಗ ಸಹ ಆ ಪ್ರತಿಮೆ ನೋಡಿ ಎಲ್ಲರ ಆ ಪ್ರತಿಮೆಗೆ ಓ ಹ್ಯಾವ್ ಅ ನೈಸ್ ಡೇ ಅಂತ ಗುಡ್ ಸರ್, ವಿ ಲವ್ ಯು ಸರ್ ಅಂತ ಹೇಳಿ ಹೋಗ್ತಾ ಇರ್ತಾರೆ. ಅವ್ರು ಹೇಳುವಾಗ, ಯಾಕಂದ್ರೆ ಅವರ ಬಾಯಿಂದ ಆ ಪ್ರತಿಮೆಗೆ ಪೂಜೆ ಮಾಡೋದಿಲ್ಲ, ಆ ಪ್ರತಿಮೆಗೆ ಶುಭ ಹಾರೈಸ್ತಾ ಇದ್ರೆ, ಸರ್ ನೀವು ನಮಗೆ
ಪ್ರೀತಿಯನ್ನು ಕಲಿಸ್ಕೊಟ್ಟಿದ್ದೀವಿ ಸರ್, ಪ್ರೀತಿಯ ನುಡಿಯನ್ನು ಕಲಿಸ್ಕೊಟ್ಟಿದ್ದೀವಿ. ಅದಕ್ಕಾಗಿ ನಮ್ಮ ಮನೆಯಲ್ಲಿ ಎಲ್ಲರೂ ಒಂದು ದೇಶದಲ್ಲಿ ಒಂದು ಹ್ಯಾಮಿಲ್ಟನ್ ಎಂಬ ದೊಡ್ಡ ಸಿಟಿಲಿ ಎಲ್ಲ ಬೆಳ್ಳ ಜನ ಇರ್ತಾರೆ, ಬ್ರಿಟಿಷ್ನಲ್ಲಿ ಇರೋದು. ಈತನ ಯಾರು? ಕಪ್ಪು ಮನುಷ್ಯ, ದಾಸತ್ವದಲ್ಲಿ ಮನುಷ್ಯರು ಒಂದಾನೊಂದು ಕಾಲದಲ್ಲಿ. ಅಂತಹ ಮನುಷ್ಯದ ಯೇಸು ವಾಕ್ಯ ಅಂತ ದೊಡ್ಡ ಕ್ರಾಂತಿ ತಂದಿದ್ದಾರೆ. ಇನ್ನು ಮುಂದೆ ನಿಮ್ಮ ಸ್ಕೂಲಲ್ಲಿ ಕೂಡ ನಿನ್ನ ನೋಡಿದ್ರೆ ಹ್ಯಾವ್ ಅ ನೈಸ್ ಡೇ, क्या अच्छा बात है, तेरा चेंज हुआ ना टॉक. यस, हम परमेश्वर के प्रत्येक परमेश्वर पुत्र लोग हैं, हालेलुया, पुत्री लोग हैं, हालेलुया. ಏನು ನೈಸ್ ಟು ಸಿ ಯು ಬಡಿ, ನಿಂಗೆ ನೋಡಿದ್ರೆ ಬಹಳ ಖುಷಿ ಆಯ್ತು. ಓ ವಿ ಲವ್ ಯು ಬ್ರದರ್, ವಿ ಲವ್ ಯು ಸಿಸ್ಟರ್. ಓ ಬೆಳಗ್ಗೆ ಮಮ್ಮಿ ಡ್ಯಾಡಿಗೆ ನಮ್ಗೆ ನಾವೆಲ್ಲ ಐ ಲವ್ ಯು ಮಾಮ್. ಏನು ಹೇಳ್ಬೇಕು ಮಮ್ಮಿ? ಮಕ್ಕಳಿಗೆ ಏನು ಹೇಳ್ಬೇಕು? ಐ ಲವ್ ಯು ಡಾಟರ್. ನಾನು ಒಂದ್ ದಿವಸ ಒಂದು ದೊಡ್ಡ ಬೈಬಲ್ ಟ್ರೈನಿಂಗ್ ಮಾಡಿದೆ ಅಂತ ಒಂದು ವ್ಯಕ್ತಿ ದಾಂಡೇಲಿಗೆ ಬಂದಿದ್ದ, ನಮ್ಮ ಊರಿಗೆ ಬಂದಿದ್ದ. ಅವರು ಹೊಸದಾಗಿ ಮರಿ ಮಾಡ್ಕೊಂಡು ಚಿನ್ನ ಮಗು ಹುಟ್ಟಿತ್ತು ಅವರಿಗೆ. ಆ ಮಗು ಸ್ವಲ್ಪ ಮಾತಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿತ್ತು. ನಾನು ಹೋಗಿ ಅಲ್ಲಿ ಹೋಗಿರುವಾಗ ಅಲ್ಲ ನಾವು ಹೋಗಿರುವಾಗ ಅವರು ಸೇ ಐ ಲವ್ ಯು, ಸೇ ಐ ಲವ್ ಯು ಅಂತ. ಏನಪ್ಪ ಈತನು ಏನು ಒಳ್ಳೆ ಪದ ಕಳಿಸ್ಕೊಡ್ತಾನ, ಐ ಲವ್ ಯು. ಸಣ್ಣ ಮಗು ಐ ಲವ್ ಯು ಪಾಪ, ಅವಾಗ ಐ ಲವ್ ಯು ಹನಿ ಅಂತ ಹೇಳ್ತಾನೆ. ಐ ಲವ್ ಯು ಪಾಪ, ಐ ಲವ್ ಯು ಹನಿ. ಆಗ ಆ ಮಾತು ತಾಯಿಗೆ ಐ ಲವ್ ಯು ಮಮ್ಮ ಅಂತ, ಮಮ್ಮಿ ಐ ಲವ್ ಯು ಟೂ ಅಂತ ಹೇಳ್ತಾರೆ. ಅವಾಗ ಇದನ್ನ ನಾ ಕೇಳಿದೆ ಅವ್ರಿಗೆ, ಇದನ್ನ ಯಾಕೆ ಹೇಳ್ತಾ ಇದ್ರಿ? ಇಲ್ಲ, ಮನೆಯಲ್ಲಿ ದ್ವೇಷ ಇರುವುದಿಲ್ಲ ಅಂತ ಹೇಳಿದ. ಅಲ್ಲ, ಈಗ ನನಗೆ ಆ ಮಾತು ನೆನಪು ಬಂತು. ಇವರು ಮಾಡುವ ಕಾರ್ಯ ನೋಡಿದೆ. ಜೀಸಸ್ ಲವ್ಸ್ ಯು, ಗಾಡ್ ಲವ್ಸ್ ಯು, ಐ ಲವ್ ಯು, ವಿ ಲವ್ ಯು ಟು ಸರ್ ಎಂಬ. ಆವಾಗ ಮನೆ ಎಷ್ಟು ಸಿಟ್ಟಿದ್ರು. ಈಗ ಮಮ್ಮಿಗೆ ಬಹಳ ಸಿಟ್ಟಿತ್ತು. ಮಮ್ಮಿ ಐ ಲವ್ ಯು ಮಮ್ಮಿ, ಮಾಲ್ಮೆ ಚೋಡ್ ಬಿಜೆ, ಐ ಲವ್ ಯು ಟು. ಮತ್ತೇನಾಗ್ತದೆ? ಪ್ರೀತಿ ಕೈ ಮಾಡಿಬಿಡ್ತಾರೆ. ಪಪ್ಪ ಆಗಲಿ, ಮಕ್ಕಳಾಗಲಿ, ಗಂಡ ಹೆಂಡತಿ ಆಗಲಿ, ಅವ್ರು ಯಾವತ್ತು ಇದನ್ನು ಸಾರೋಣ. ಯಾಕಂದ್ರೆ ಆ ಪ್ರೀತಿ ವಚನ ಮನೆಯನ್ನು ಪ್ರೀತಿ ಎಂಬ ದೇವರಿಂದ ತುಂಬಿರ್ತದೆ, ದೇವದೂತಗಳ ಸಮೂಹ ತುಂಬಿರ್ತದೆ ಎಂಬುದಾಗಿ ಅವರು ಆವಾಗಲೇ ಹೇಳಿದ ಮನುಷ್ಯ. ನಮ್ಮ ಮನೆಯಲ್ಲಿ ದ್ವೇಷ ಇರಬಾರ್ದು, ಮಕ್ಕಳ ಬಾಯಲ್ಲಿ ಯಾವತ್ತು ಪ್ರೀತಿ ಇರ್ಬೇಕ್ರಿ. ನಫರತ್ ನೈರಣ ಮೇರೆ ಬಚ್ಚೋಂಕೆ ಮೂಪೆ ಅಂತ ಹೇಳಿದ. ನಾನು ಅವಾಗ ಕೇಳಿದಾಗ ಪರವಾಗಿಲ್ಲ, ಖುಷಿ ಆಯ್ತು ಕೇಳುವಾಗ. ಒಳ್ಳೇದಿದೆ, ನಾನು ಕೂಡ ನನ್ನ ಮಕ್ಕಳು ಕೂಡ ಕಲಿಸ್ತಾರೆ, ಮ್ಯೂಸಿಕಲ್ ಕಲಿಸ್ತಾರೆ, ಪ್ರೀತಿ ಕಲಿಸ್ತಾರೆ. ಎಸ್, ಇದು ಗುಡ್ ಕಲಿಸೋದಂತೇಳಿ. ಮಕ್ಕಳು ಅಷ್ಟೇ ಅಲ್ಲ, ಈ ಮನುಷ್ಯ ಆ ಪಟ್ಟಣಕ್ಕಷ್ಟೇ ಅಲ್ಲ, ಬರ್ಮೋಡ ದೇಶದಲ್ಲಿ 170 ದ್ವೀಪಗಳಿದೆ. ಅದರಲ್ಲಿ 7 ದ್ವೀಪಗಳು ಕೂಡ ಈತನ ಪ್ರೀತಿ ಸಾರೋಣ ಆಯ್ತ್ರಿ. 30 ವರ್ಷ, 17 ವರ್ಷ ಈತನ ಸಾಯ್ಲಿಕ್ಕೆ ಮುಂಚೆ ಪ್ರತಿಮೆ ಮಾಡಿದರೆ, 30 ವರ್ಷ ಕೂಡ ಆತನಿಗೆ ನಡ್ಲಿಕ್ಕೆ ಕಷ್ಟ ಆದ್ರೂ ಕೂಡ ಆತನು ಅದು ಹೇಳಿದ್ರೆ ನನಗೆ ಸಾಕ್ಷಿ ಬರ್ತದೆ ಅದು ಬರೆದ್ರೆ. ಅದಕ್ಕಾಗಿ 92 ವರ್ಷ ಆತನು ಆರೋಗ್ಯವುಳ್ಳವಾಗಿ ಆತನು ಈ ಲೋಕದ ಆತ ನಂಬಿಸಿದ್ದಾನೆ. ಎಲ್ಲರೂ ಇಲ್ಲದವರು ಕೂಡ जो अपने हैं अपनों को सम्मान करना क्या बड़े जो ಅವ್ರಿಗೂ ಯೇಸು ಕ್ರಿಸ್ತನ ವಾಕ್ಯ ಅವಶ್ಯಕ ಸಾಧಿಸಿದ. ಹಾಗಾದ್ರೆ ಒಂದು ದೇಶದಲ್ಲೇ ದೇವರ ವಾಕ್ಯದ ಪ್ರೀತಿ ಇಷ್ಟು ಸ್ಟ್ರಾಂಗ್ ಆಗಿ ಕೆಲಸ ಮಾಡಿದೆ ಅಂದ್ರೆ, ನೀವು ನಂಬಿರುವಂತ ದೇವರ ವಾಕ್ಯ ನಿಮ್ಮನ್ನ ನೀವು ಏನೇನ್ ಮಾಡ್ಲಿಕ್ಕೆ ಆಗ್ತದೆ. ಅಯ್ಯೋ, ಮೈ ಸಾಧಾರಣ ಆಫ್ಟರ್ ರಿಟೈರ್ಡ್ ಬಸ್ ಡ್ರೈವರ್ ಆತನು. ಆಗ ನನಗೆ ಒಂದು ಕಾರ್ಯ ನೆನಪಿತು. ಜಪಾನ್ನ ಒಂದು ಡಾಕ್ಟರ್ ಇಮೋಟೋ ಅಂತ ಹೇಳಿ, ಯಾರು ಡಾಕ್ಟರ್ ನೀವು ಕೇಳಿರ್ಬೋದು, ನಾನು ಈ ಮುಂದೆ ಹೇಳಿದ್ದೇನೆ. ಡಾಕ್ಟರ್ ಮಸಾರೋ ಇಮೋಟೋ ಕೇಳಿದ್ರಿ ನೆನಪಿದ್ರು ಅಷ್ಟೇ. ನಾನು ಯಾವತ್ತು ಆನ್ಲೈನ್ ನಲ್ಲಿ ವಿಶೇಷವಾದಂತ ಒಳ್ಳೆ ಸುದ್ದಿಗಳನ್ನು ಸ್ಟಡಿ ಮಾಡ್ತಾ ಇರ್ತೇನೆ. ಅವಕ್ಕೆ ನಮಗೆ ಒಳ್ಳೆ ಸುದ್ದಿ ಬರ್ತದೆ. ಕೆಲವು ಜನ ಮಾಡ್ತಾರೆ, ಒಂದ್ಸರಿ ರೀಲ್ ಸ್ಟಾರ್ಟ್ ಮಾಡಿದ್ರೆ 3 ತಾಸು 4 ತಾಸು ಅದೇ ಟಿಕೆಟ್ ನೋಟ 3 ತಾಸು ಗೊತ್ತಾಗಲ್ಲ, ಎಲ್ಲ ದೇವಲ ಕೊಡುತ್ತೆ ಮನೇಲಿ. ಅವಾಗ ಏನಾಗ್ತದೆ? ಡೆವಿಲ್ ಮೈಂಡೆಡ್ ಆಗ್ತದೆ. ಇವತ್ತಿಂದ ನಮ್ಮ ಮೈಂಡ್ ಏನಾಗಬಾರ್ದು? ಡೆವಿಲ್ ಮೈಂಡೆಡ್ ಆಗಬಾರ್ದು, ಗಾಡ್ ಮೈಂಡೆಡ್. ಅವಾಗ ನಾನು ಜಪಾನ್ ನಲ್ಲಿ ಒಂದು ವಿಜ್ಞಾನಿ, ಆತನ ಹೆಸರು ಡಾಕ್ಟರ್ ಮಸಾರೋ ಇಮೋಟೋ, 1994 ಯಾವಾಗ ನಡೆದಿದ್ದು ಕಮ್ಮಿ 1994 ಕೇಳ್ತಾರೆ. 1994 ಒಂದು ವಿಚಿತ್ರ ಘಟನೆ ನಡೆದಿದೆ. ಆತನ ಒಂದು ಲೆಕ್ಚರ್ ಆಗಿದ್ದ. ಆತನು ತನ್ನ ವಿದ್ಯಾರ್ಥಿಗಳಿಗೆ ಕಲಿಸ್ಕೊಡ್ತಾ ಇದ್ದ ವಿಜ್ಞಾನದ ಕುರಿತು ಕಲಿಸ್ಕೊಡ್ತಾ ಇರುವಾಗ ಆತನಿಗೆ
ಎಲ್ಲ ಧ್ಯಾನ ಮಾಡಿದ ಕೂಡಲೇ ನೀರು ಎಲ್ಲರಿಗೆ ನೀರಿನಲ್ಲಿ ಬಾಟಲಿನಲ್ಲಿ ನೀರು ಹಾಕಿ ಕೊಡ್ತಾನೆ. ನೀರಿನಲ್ಲಿ ಬಾಟ್ಲಿ ನೀರ ನೋಡ್ರಿ, ಜಲ್ದಿ ತಪ್ಪಾಗಿರಲ್ಲ, ರಾಂಗ್ ಆಗಿರಲ್ಲ. ಅಂಕಲ್ ತಪ್ಪು ಮಾಡಿದ್ದಾರೆ. ಬಹುತ್ ಖುಷಿ, ಆಮೇಲೆ ಅಂಕಲ್ ಗಲ್ತಿ ಜೀಸಸ್ ಪಾಸ್ಟರ್. ಸೊ ಆಮೇಲೆ ನೀರು ಬಾಟ್ಲಿ ಹಾಕಿ ಸ್ಟೂಡೆಂಟ್ಸ್ಗೆ, ಕೆಲವು ಸ್ಟೂಡೆಂಟ್ಸ್ ಇರ್ತಾರೆ, ನೀವು ಹೋಗಿ ಆ ರೂಮ್ ನಲ್ಲಿ, ದೂರದಲ್ಲಿರುವ ರೂಮ್ ನಲ್ಲಿ ಡೋರ್ ಅನ್ನು ಹಾಕೊಂಡು ನೀರಿನ ಬಾಟಲ್ ಅನ್ನು ಓಪನ್ ಮಾಡಿ ಅದರ ಮೇಲೆ ಅಶುಭವನ್ನು ನೋಡ್ರಿ, ನಕಾರಾತ್ಮಕವಾದ ನೋಡ್ರಿ, ಶಾಪವನ್ನು ನೋಡಿ ಮಾತಾಡಿದಾಗ ಇನ್ನೊಂದು ಟೀಮ್ ಮಾಡ್ತಾನೆ, ಅವರಿಗೆ ಬಾಟಲ್ಸ್ ಎಲ್ಲ ಕೊಟ್ಟು ನೀವೆಲ್ಲ ಯಾರು ಬೇರೆ ಲಾಸ್ಟ್ ಹಾಲ್ ನಲ್ಲಿ ಹೋಗಿ ಡೋರ್ ಲಾಕ್ ಮಾಡಿಕೊಂಡು ಯಾವುದು ಆ ಬಾಟ್ಲಿಗೆ, ನೀರಿನ ಬಾಟ್ಲಿಗೆ ಡಕ್ಕನ್ ತೆಗೆದು ಅದರಲ್ಲಿ ನೀವು ಶುಭ ವಚನಗಳು ಹೇಳಿ, ಐ ಲವ್ ಯು, ಬ್ಲೆಸ್ ಯು, ಹ್ಯಾವ್ ಅ ನೈಸ್ ಡೇ, ಹ್ಯಾವ್ ಅ ಗುಡ್ ಡೇ, ಎಲ್ಲ ಗ್ರಾಟಿಟ್ಯೂಡ್, ಥ್ಯಾಂಕ್ ಯು ವೆರಿ ಮಚ್, ಐ ಆಮ್ ಸೋ ಫುಲ್ ಟು, ಇಂಥ ಒಳ್ಳೆ ಪದಗಳನ್ನ ಆಡ್ರಿ. ಆಮೇಲೆ ಅದನ್ನು ಪ್ಯಾಕ್ ತಗೊಂಡ್ ಬರ್ತೀವಿ. ಎಲ್ಲ ತಮ್ಮ ಎಲ್ಲ ಬ್ಯಾಕ್ ಬಾಟ್ಲಿಗಳೆಲ್ಲ ಅದನ್ನು ತಗೊಂಡು ಫ್ರಿಜ್ ಎಲ್ಲಿಟ್ರು ನಮ್ಮಲ್ಲಿ ಫ್ರಿಜ್ ಇಟ್ಟು ಹೈ ಸ್ಪೀಡ್ ಮೈಕ್ರೋಸ್ಕೋಪ್ ಅಲ್ಲಿ, ಮಾಮೂಲಿ ಮೈಕ್ರೋಸ್ಕೋಪ್ ಅಲ್ಲ, ಮೈಕ್ರೋಸ್ಕೋಪ್ ಗೊತ್ತಿಲ್ಲ, ಚೆಕ್ ಮಾಡ್ತಾರೆ ಅದ್ರೊಳಗೆ ರಕ್ತ ಟೆಸ್ಟ್ ಮಾಡ್ತಾರಲ್ಲ ಅಂತದ್ದು. ಹೈ ಸ್ಪೀಡ್ ಮೈಕ್ರೋಸ್ಕೋಪ್ ನಲ್ಲಿ ಆ ಒಂದು ನೀರು ಫ್ರೀಜ್ ಮಾಡಿ ಐಸ್ ಆಗಿರ್ತದೆ. ಐಸ್ ಆಗಿದ್ರೆ ಐಸ್ ಗಡ್ಡೆಯನ್ನು ಸ್ಕ್ಯಾನ್ ಮಾಡಿ ಅವರಲ್ಲಿರ್ತಕ್ಕಂಥ ನೋಡ್ತಾ ಇದ್ರೆ ಯಾರ್ಯಾರು ದ್ವೇಷ, ಅಸೂಯೆ, ಕಹಿ, ಶಾಪವನ್ನು ನೋಡಲ್ಲ, ಆ ನೀರೆಲ್ಲ ಪ್ರದೂಷಿತ ಆಗಿದೆ. ಏನಾಗಿದೆ? ಪೊಲ್ಯೂಟೆಡ್, ಕಂಪ್ಲೀಟ್ಲಿ. ರೋಗಾಣುಗಳು, ಅನಿಷ್ಟ ಎಲ್ಲ, ಅನ್ಕ್ಲೀನ್ ಎಲ್ಲ ಅದರೊಳಗೆ ತುಂಬಿದೆ. ಬ್ಯಾಕ್ಟೀರಿಯಾಸ್ ತುಂಬಿದೆ, ಬ್ಯಾಕ್ಟೀರಿಯಾಸ್. ಶುದ್ಧ ನೀರನ್ನು ಬ್ಯಾಕ್ಟೀರಿಯಾ ನೀರಾಗಿ ಮಾಡ್ತಾರೆ, ಅಶುದ್ಧವಾಗಿ ಮಾಡ್ತಾರೆ. ನೆಕ್ಸ್ಟ್ ಇದನ್ನ ನೋಡಿದ ಕೂಡ ಡಾಕ್ಟರ್ ಮಸಾರೋ ಇಮೋಟೋ ಏನಪ್ಪ, ನಾನು ಕೊಟ್ಟಿದ್ದೀವಿ ಅಂತ ನೀರು ಪ್ಯೂರ್ ಶುದ್ಧವಾದ ನೀರು ಕೊಟ್ರೆ ಈ ನೀರಲ್ಲಿ ಇಷ್ಟೆಲ್ಲ ವೈರಾಣುಗಳು, ರೋಗಾಣುಗಳು, ಇಷ್ಟೆಲ್ಲ ಅಶುದ್ಧತೆ ಹೆಂಗು ಅಂತೇಳಿ ಆತನು ಎಲ್ಲ ಕೇಳಿದ. ನೀವೆಲ್ಲ ಇಲ್ಲ, ನಾವು ಹೋಗಿದ್ದು ಓಪನ್ ಮಾಡಿ ಹೇಳಿ ಮತ್ತೆ ಮಾಡ್ಕೊಂಡು ಇವ್ರದ್ದು ಬಾಟ್ಲಿ ತಗೊಂಡ್ರು. ಇವ್ರದ್ದು ಬಾಟಲ್ಸ್ ಎಲ್ಲ ತೆಗೆದುಕೊಂಡು ಅವ್ರ ಬಾಟಲ್ ಮಾಡಿಸಿದ ತಕ್ಕಂತೆ ಅವರು ಎಲ್ಲಾ ಬಾಟಲ್ಗಳನ್ನು ಚೆಕ್ ಮಾಡಿದ್ರೆ ಆ ನೀರು ಐಸ್ ಗಡ್ಡೆ ಆಗಿರೋ ನೀರಿನಲ್ಲಿ ಬ್ಯೂಟಿಫುಲ್ ಕ್ರಿಸ್ಟಲ್ಸ್ ಗಳು ಕಾಣಿಸ್ತಾ ಇದೆ. ಕ್ರಿಸ್ಟಲ್ಸ್ ಅಂದ್ರೆ ನಕ್ಷತ್ರದಂತೆ, ಸಣ್ಣ ಸಣ್ಣ ಮುದುಗಳಂತೆ, ನಾಣಿಗಳಂತೆ ಎಲ್ಲ ಬ್ಯೂಟಿಫುಲ್ ಆಗಿ, ಕಲರ್ಫುಲ್ ಆಗಿ ಮಿನುಗುತ್ತಾ ಇದೆ ಅಂತೆ ಐಸ್ ಗಡ್ಡೆಯಲ್ಲಿ. हालेलुया। एकले की जबान पानी को प्रदूषित कर सकता है, तो बाइबल में लिखा है वही जबान में जीवन और मृत्यु का अधिकार दिया गया है. ಕರ್ತನೆ ಅದೇ ಬಾಯಲ್ಲಿ ಮರಣವು ಜೀವಲಾಗಿದೆ. ಆಗ ಯಾವಾಗ ಜೀವ ನಿಜವಾಗ್ಲು ಒಳ್ಳೆ ನೀರನ್ನು ಕೂಡ ನಾಲಿಗೆ ಕೆಡಿಸ್ತದೆ, ಒಳ್ಳೆ ಮನಸ್ಸಿದವರು ಕೂಡ ಕೆಡಿಸ್ತದೆ. ದೇವರ ಮಕ್ಕಳೇ, ಅಂತವ್ರ ಮಾತನ್ನು ಕೇಳದಂತೆ ನೀವು ಜಾಗರೂಕರಾಗಿರ್ತೀರಿ. ಇವತ್ತು ಒಂದು ಒಳ್ಳೆ ಸುದ್ದಿ ಏನಂದ್ರೆ, ಯಾವ ಬಾಯಿಂದ ನಫರತ್, ಯಾವ ಬಾಯಿಂದ ದ್ವೇಷ, ಅಸೂಯೆ, ಕಹಿಯ ಬಿತ್ತನೆ ಬೆಂಕಿ ಹಚ್ಚಿದನಲ್ಲ, ನಮ್ಮಂತರೇ ಬಾಯಿ ಕೊಟ್ಟಿದ್ದಾನೆ ದೇವರು. ನಾವು ಕೂಡ ಪ್ರೀತಿ, ಕಣೆ, ಕ್ಷಮೆ, ರಕ್ಷಣೆ, ಎಲ್ಲ ಜನರು ಉದ್ಧಾರ ಆಗುವಂತೆ, ರಕ್ಷಿಸಲ್ಪಡುವಂತೆ ನಾವು ಕೂಡ ಶರಣ ಮಾಡೋಣ. ಅಂದ್ರೆ ಒಂದು ಜೀವ ನೀರು ಕೆಡಿಸಿದಾಗ, ಒಂದು ನೀರಿಗೆ ಒಂದು ಕ್ರಿಸ್ಟಲ್ ರೂಪ, ಒಂದು ಸೌಂದರ್ಯವಾದಂತಹ ಕ್ರಿಸ್ಟಲ್ ರೂಪ ನೀರಿನಲ್ಲಿ ಬಂದಿದೆ ಅಂದ್ರೆ ನಿಮ್ಮ ನಾಲಿಗೆಯಲ್ಲಿ ಎಷ್ಟು ಶಕ್ತಿ ಇದೆ ಅಂತ ಆಲ್ರೆಡಿ ಬೈಬಲ್ ನಲ್ಲಿ ಹೇಳಲಾಗಿದೆ. 18:20 ನಾವು ನೋಡ್ತಾ ಇದ್ದೇವೆ. 18:20 ದೇವರ ಮಕ್ಕಳೇ, ಈಗ ನಮ್ಮ ಹೃದಯಗಳನ್ನು ದೇವರಿಗೆ ಸಮರ್ಪಿಸೋಣ. ಎಲ್ಲರಿಂದ ಜೀವವು ಮರಣವು ನಾಲಿಗೆಯ ವಶವಿದೆ. ನೀನು ಜೀವವನ್ನು ಸಾರಿದರೆ ಜೀವವೇ ಆಗುತ್ತದೆ. ದೇವರ ಮಕ್ಕಳೇ, ಇನ್ನು ಮುಂದೆ ನಿಮ್ಮ ಕುಟುಂಬದ ಜೀವನ, ಆಮೇನ್, ಎಲ್ಲರೂ ಆಮೇನ್, ನಿಮ್ಮ ಸುಖ, ಆಮೇನ್, ನಿಮ್ಮ ಜೀವನದಲ್ಲಿ ಇರ್ತಕ್ಕಂಥ ಎಲ್ಲ ಸಮಸ್ಯೆಗಳು, ಬಾಧೆಗಳು, ಸಂಕಷ್ಟಗಳು ಯೇಸು ನಾಮದಲ್ಲಿ ತೀರುವಂತೆ ಅವರು ಮಾಡ್ತಾ ಇದ್ದಾನೆ. ಯೇಸು ನಾಮದಲ್ಲಿ ನಿಮ್ಮ ಸಾಲಗಳು ಇಲ್ಲದಂತೆ, ಸಾಲ ಕೊಡುವಂತೆ, ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಗಳನ್ನು ದೇವರು ತುಂಬುವಂತೆ ಮಾಡ್ತಾರೆ. ನೀವು ದುಡ್ಡಾಗಿರೋದಿಲ್ಲ, ನೀವು ಸಾಲ ಕೊಡುವಂತೆ ದೇವರು ಮಾತನಾಡ್ತಾರೆ. ದೇವರೇ, ನಿಮ್ಮ ಬಿಸಿನೆಸ್ ಹೆಚ್ಚಾಗಿ ಆಸರಿಸಿ, ನಿಮ್ಮ ಜೀವನದಲ್ಲಿ ಸಮಾಧಾನ ಸ್ಥಾಪಿಸಲ್ಪಡಲಿ.
ದೇಹದಲ್ಲಿ ರಕ್ಷಣೆ ಉಂಟಾಗಲಿ ಕರ್ತನೇ, ದೇಹಕ್ಕೆ ಆರೋಗ್ಯ ಉಂಟಾಗಲಿಕ್ಕೆ ಯೇಸು ನಾಮದಲ್ಲಿ ಶಿಲುಬೆ ಮೇಲೆ ಪಾಪವಾಗಿ ಮರಣಿಸಿದ್ರು ನಿಜವೋ ನಿಮ್ಮ ಪಾಪ ನಿಮ್ಮ ದ್ರೋಹ ಅಪರಾಧಗಳು ಎಲ್ಲವೂ ನಿವಾರಿಸಲ್ಪಟ್ಟಿದ್ದು ಕೂಡ ನಿಜ. ರೋಗದಿಂದಿರುವತಕ್ಕಂಥ ನನ್ನ ಪ್ರಿಯ ಸಹೋದರಿ ಸಹೋದರಿ, ರೋಗ ನಿಮ್ಮ ಕಾಡ್ತಾ ಇದೆಯಾ? ರೋಗ ನಿಮ್ಮ ಕಲಿಯುತ್ತು ನಾನು ಹೇಳ್ತೇನೆ ನನ್ನ ಪ್ರಿಯ ಸಹೋದರಿ ಸಹೋದರಿ, ವಿಶ್ವಾಸಿಗಳೇ, ಆತ್ಮೀಯರೇ, ನಿಮ್ಮ ಬಾಯಿಂದ ಬರ್ತಕ್ಕಂಥ ಶುಭ ನುಡಿ, ನಿಮ್ಮ ಬಾಯಿಂದ ಬರ್ತ ಕ್ರೈಸ್ತನಾಗಿರ್ತ ನಾವು, ಯೇಸು ಕ್ರಿಸ್ತನ ರಕ್ತದಿಂದ ತೊಳೆಯಲ್ಪಟ್ಟರು ನಾವು, ಪರಿಶುದ್ಧಾತ್ಮಕ ಅಭಿಷೇಕದಿಂದ ಅಭಿಷೇಕಲ್ಪಟ್ಟರು ನಾವು, ನಿಮ್ಮ ನುಡಿ ಒಂದು ಪಟ್ಟಣವನ್ನು ಒಂದು ದೇಶವನ್ನೇ ಚೇಂಜ್ ಮಾಡತಕ್ಕಂಥ ಸಾಮರ್ಥ್ಯ ನಿಮ್ಮ ಬಾಯಿ ದೇವರಿಟ್ಟಿದ್ದಾರೆ. ಇವತ್ತಿನಿಂದ ನಿಮ್ಮ ಸ್ಕೂಲ್ ಆಗಲಿ, ನಿಮ್ಮ ಕಾಲೇಜ್ ಆಗಲಿ, ನಿಮ್ಮ ಆಫೀಸ್ ಆಗಲಿ, ನಿಮ್ಮ ಜಾಬ್ ಪ್ಲೇಸ್ ಆಗಲಿ, ನೀವು ಆಗಲಿ, ಅಲ್ಲೆಲ್ಲ ಯೇಸು ಕ್ರಿಸ್ತ ನಾಮದಲ್ಲಿ ಶುಭವಾಗಿ ಅವರಿಗೆ ಶಾಂತಿ ತುಂಬಲಿ, ಅವರಲ್ಲಿ ಪ್ರೀತಿ ಅನುಕಂಪ ಉಂಟಾಗಲಿ, ಎಲ್ಲಾ ರೀತಿಯ ದ್ವೇಷ ಅಸೂಯ ಕೈಗಳು ಅವರ ಬಿಡುಗಡೆ ಆಗಲಿ. ಯೇಸು ನಾಮದ ಕರ್ತನೆ ರಾಜ, ನಮ್ಮ ದೇಶದಲ್ಲಿ ಶಾಂತಿ ಶಾಂತಿ ಸಮಾಧಾನ ಆರೋಗ್ಯ ಉಂಟಾಗಲಿ ಎಂಬುದಾಗಿ ಹಾರೈಸ್ತಾ ಇರು ಕರ್ತನೆ. ಸ್ತೋತ್ರ ಕರ್ತನೆ, ಕೃಪಾ ಸಂಪೂರ್ಣ ದೇವರೇ ಕರ್ತನೆ, ನನ್ನನ್ನು ಕೇಳ್ತಿರ್ತಕ್ಕಂಥ ಕುಟುಂಬಗಳು ಇನ್ನು ಮುಂದೆ ಕರ್ತನೆ ಕುಟುಂಬದಲ್ಲಿ ಶಾಂತಿ ಸಮಾಧಾನ ಯೇಸುವಿನ ಶಾಲೋಮ್ 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 ಆಗಲಿ. Peace be upon them, my Lord. Peace be upon them, Lord. Hallelujah. ಸ್ತೋತ್ರ ಕರ್ತನೆ. Peace be upon them, my Lord. Hallelujah. ಸ್ತೋತ್ರ ಕರ್ತನೆ. ರಾಜ ಕರ್ತಾದಿ ಕರ್ತನೆ ರಾಜ, ಅವರ ಕುಟುಂಬಗಳ ಶಾಂತತೆ ಕರ್ತನೆ, ಅವರ ಆರ್ಥಿಕ ಸ್ಥಿತಿ ಅಸ್ವಸ್ಥವಾಗಿರ್ತಕ್ಕಂಥ ಆ ಫೈನಾನ್ಷಿಯಲ್ ಕಂಡೀಷನ್ ಎಲ್ಲ ಶಾಲೋಮ್ ಶಾಲೋಮ್ ಮಾಡಿ ಕರ್ತನೆ ರಾಜ. ಅವರು ಬೇಕಂತ ಎಲ್ಲ ಸಕಾತ್ಪಡಿಸು. ಅವರ ಮಕ್ಕಳು ಮಾರ್ಪಾಟಾದ ಮಕ್ಕಳು, ಮೊಂಡುತನದಿಂದ ಇರದವರ ಮಕ್ಕಳು, ಇನ್ನು ಕೆಳದಂತ ಹಠಮಾರಿರುವ ಮಕ್ಕಳು ಕೂಡ ಯೇಸು ನಾಮದಲ್ಲಿ ಮೃದುವಾದ ಮನಸ್ಸು ಕರ್ತನೆ. ಅವರ ಮಕ್ಕಳು ಮಾತು ಕೇಳಿ ತಂದೆಗಳ ಮಾತು ಕೇಳಿ ಅವರು ಕೂಡ ಉದ್ದೇಶಿಸಿಕೊಳ್ಳುವಂತೆ ಆಶೀರ್ವದಿಸುತ್ತಾ ರಾಜ. ಕರುಣಾಮಯನ ದೇವರೇ, ಒಂದು ಪಟ್ಟಣ ಹ್ಯಾಮಿಲ್ಟನ್ ನಮ್ಮ ಪಟ್ಟಣವನ್ನೇ ಸಿಹಿಯಾಗಿ ಪ್ರೀತಿಯಿಂದ ಕರುಣೆಯಿಂದ ದಯೆಯಿಂದ ಯೇಸು ನಿಮ್ಮನ್ನು ಪ್ರೀತಿಸ್ತಾನೆ ಎಂಬ ಈ ಪ್ರೀತಿಯನ್ನು ಸಾರಿದಕ್ಕಾಗಿ ಹ್ಯಾಮಿಲ್ಟನ್ ಎಂಬ ಪಟ್ಟಣ ಮತ್ತು ಬರ್ಮುಡ ಎಂಬ ದೇಶದಲ್ಲಿ ಒಂದು ದೊಡ್ಡ ಬದಲಾವಣೆ, ಪ್ರೀತಿ, ದೇಶವನ್ನು ಬಿಟ್ಟು ಕರುಣೆ, ಕ್ರೂರತನ ಬಿಟ್ಟು ದಯೆ, ದಾಕ್ಷಣ್ಯ ಅನುಗ್ರಹ ಮಾಡತಕ್ಕಂಥ ಕಾರ್ಯವನ್ನು ಕರ್ತನೆ, ಒಂದು ಸಾಮಾನ್ಯವಾದಂತ ವಿಶ್ವಾಸಿ, ಒಂದು ಬಸ್ ಡ್ರೈವರ್ ಇಂದ ಇಷ್ಟು ದೊಡ್ಡ ಕಾರ್ಯವನ್ನು ಮಾಡಿರುತ್ತಾರೆ. ನಿನ್ನ ಬೈಬಲ್ ನಲ್ಲಿ ಬರೆಯಲ್ಪಟ್ಟಿರುವ ಸತ್ಯವಚನ ಎಷ್ಟು ಸತ್ಯವಾಗಿದೆ. ನಿನ್ನ ನಾಲಿಗೆ, ಸವಿ ನುಡಿಯೋ ನಾಲಿಗೆ, ಅದು ಜೀವದಾಯಕವಾಗಿದೆ. ಎಷ್ಟೋ ಜನರ ಜೀವನದಲ್ಲಿ ಸುಖ, ಶಾಂತಿ, ಸಮಾಧಾನ ತರತಕ್ಕಂಥ ಶಕ್ತಿ ಕ್ರಿಸ್ತನನ್ನು ನಂಬಿ ಶಾಸ್ತ್ರನ ಪಡೆದುಕೊಂಡಿರುವ ನಾಲಿಗೆಯಲ್ಲಿ ಇನ್ನೂ ಅದ್ಭುತವಾದಂತಹ ಶಕ್ತಿ ಇರ್ತದೆ. ಅದನ್ನೇ ಆತನ ನಂಬಿದೆ ಅಂದ್ರೆ, ನಾನು ಯೇಸು ಕ್ರಿಸ್ತನ ತೊಳೆಯಲ್ಪಟ್ಟಿದ್ದೇನೆ, ಯೇಸು ಕ್ರಿಸ್ತನನ್ನು ಅಭಿಷೇಕಿಸಿದ್ದಾನೆ, ಅದಕ್ಕಾಗಿ ನನ್ನ ನಾಲಿಗೆಯನ್ನು ನಾನು ಮಿಕ್ಕಿದ್ದ 30 ವರ್ಷ 92 ವರ್ಷ ವಯಸ್ಸಾಗಿದ ಮೇಲೆ ಆತನ ಲೋಕದ ಯಾತ್ರೆಯನ್ನು ಮುಗಿಸಿದ್ದಾನೆ. ಆದ್ರೆ ನಾನು ಹೇಳ್ತೇನೆ, ಆತನು ಸೇವಕರು ಮಾಡಲಾರದ ಸಂಗತಿ, ಸ್ವಾತಂತ್ರ್ಯ ಹೋರಾಟಗಾರರು ಮಾಡಲ ಕಾರ್ಯಗಳನ್ನು ಆತನೂ ಮಾಡಿದ್ದಾನೆ. ಆತನು ಮಾಡಿರುವ ಕೃತ್ಯ ಇವತ್ತು ಕ್ರೈಸ್ತವರಾದ ವಿಶ್ವಾಸಿಗಳಾದ ನಮಗೆ ಬಹಳ ದೊಡ್ಡ ಒಂದು ಪಾಠವಾಗಿದೆ. ನಮ್ಮ ಮನೆ ಶಾಪಗಳು, ನಾಶಗಳು, ಅಶುಭಗಳು, ಬೈಗುಳಗಳು ಇರದಂತೆ ಶುಭಗಳು, ಸಮಾಧಾನ, ಶಾಂತಿ, ಕರ್ತನೆ, ಪ್ರೀತಿ, ಐಕ್ಯತೆ ಇರಲಿ. ಯೇಸು ನಾಮದಲ್ಲಿ ಕರ್ತನೆ, ಓ ತೀಕ್ಷ್ಣವಾದ ನುಡಿ ಕೋಪವನ್ನು ರೇಗಿಸುತ್ತದೆ, ಮೃದುವಾದ ನುಡಿ ಕೋಪವನ್ನು ಆರಿಸುತ್ತದೆ. ಮೃದುವಾದ ನುಡಿ ಕರ್ತನೆ ಮುರಿದು ಹೋಗಿರುವ ಹೃದಯಕ್ಕೆ ಗುಣಪಡಿಸುತ್ತದೆ. ಮೃದುವಾದ ನುಡಿ ಜೀವನವನ್ನು ಸುಧಾರಿಸುತ್ತದೆ. ಮೃದುವಾದ ನುಡಿ ಕರ್ತನೆ ಜೀವನವನ್ನು ರೂಪಿಸುತ್ತದೆ. ಕರ್ತನೆ ಯೇಸು ಕರೆದಿದ್ದಾನೆ. ಎಲ್ಲ ನಾವು ಪ್ರಿಯ ಸಹೋದರಿ ಸಹೋದರಿ, ಪೀಸ್ ಮೇಕರ್ ಎಂಬ ಸಭೆಗಳು ನಮ್ಮ ದೇಶವನ್ನು ನಾವು ಪ್ರೀತಿಸ್ತಾ ಇದ್ದೇವೆ. ಪೀಸ್ ಮೇಕರ್ ಆಗಿರುವ ನಮ್ಮ ಸಭೆಯನ್ನೆಲ್ಲ ಕರ್ತನೆ ಯೇಸು ಪ್ರೀತಿಸ್ತಾ ಇದ್ದಾನೆ. ಈ ದೇಶದ ಎಲ್ಲಾ ಜನರನ್ನು ಯೇಸು ಪ್ರೀತಿಸ್ತಾ ಇದ್ದಾನೆ. ಈ ದೇಶದ ಎಲ್ಲಾ ಜನರ ಮೇಲೆ ಯೇಸುವಿನ ಕರುಣೆ ದಯೆ ಇದೆ. ನನ್ನ ಪ್ರಿಯ ಸಹೋದರಿ ಸಹೋದರಿ, ಈ ದೇಶದ ಎಲ್ಲಾ ಜನರ ಮೇಲೆ ಯೇಸು ಕ್ರಿಸ್ತನ ಸ್ವಸ್ಥದ ಹಸ್ತಗಳು ಉದಯಿಸಲ್ಪಟ್ಟಿದೆ. ಯಾರು ಬೇಕಾದ ಒಂದು ಯೇಸು ನಿಷ್ಕಪಟ್ಟದಿಲ್ಲ, ಯಾವ ಭೇದ ಭಾವ ಇಲ್ಲದೆ ನಿಮ್ಮೆಲ್ಲರಿಗೆ ಸ್ವಸ್ಥ ಕೊಡುವ ಯೇಸು ನಿಮಗೆ ಸ್ವಸ್ಥತೆ ಕೊಡಲಿ ಎಂಬುದಾಗಿ ಹಾರೈಸುತ್ತಾ ಇದ್ದೇನೆ. ಕರ್ತನೆ ಕೃಪಾ ಸಂಪೂರ್ಣ ದೇವರೇ ನಿನಗೆ ಸ್ತೋತ್ರ. ಕರ್ತನೆ ಯಾರ್ಯಾರ ಕುಟುಂಬಗಳಲ್ಲಿ ಕರ್ತನೆ ರಾಜ ಒಡೆದು ಹೋಗಿದ್ ಕರ್ತನೆ, ಆ ಕುಟುಂಬಗಳು ಒಂದಾಗಲಿ ಎಂಬುದಾಗಿ ಹಾರೈಸ್ತೇನೆ. ಯಾವ್ಯಾವ ಕುಟುಂಬಗಳಿಗೆ ಆ ಶಾಂತಿಯ ಸಮಾಧಾನ ಇದೆ, ಆ ಕುಟುಂಬಗಳಿಗೆ ಆ ಶಾಂತಿ ಸಮಾಧಾನ ತುಂಬಲ್ಪಡೆ. ಗುಣವಾಗಲಾರದಂತ ರೋಗದಿಂದ ಬಳಲುತ್ತಾ ಇದ್ದಾರೆ. ಯೇಸು ನಾಮದಲ್ಲಿ ಗುಣವಾಗಲಾದ ರೋಗವು ಇವಾಗ ಯೇಸು ಗುಣಪಡಿಸ್ತಾ ಇದ್ದಾನೆ. ಗುಣವಾಗಲಾದ ರೋಗವು ಯೇಸು ಕ್ರಿಸ್ತನು ಗುಣಪಡಿಸ್ತಾ ಇದ್ದಾನೆ. ಡಾಕ್ಟರ್ ಹೋಗಿದ್ರು, ಡಾಕ್ಟರ್ ಹೋಗ್ಲಿಕ್ಕೆ ಆಗ್ತಾ ಇಲ್ಲ, ಗುಣಪಡಿಸ್ತಾ ಇದ್ದಾನೆ. ಅಯ್ಯೋ ನನ್ನ ಜೀವನ ಇನ್ನೂ ಗುಣ ಆಗ್ತಾ ಇಲ್ಲ ಅಂತ ನೀವು ತಿಳ್ಕೊಳ್ತಾರೆ. ಅಯ್ಯೋ ಯೇಸು ಶಿಲುಬೆ ಮೇಲೆ ಗಾಯಪಟ್ಟಿದ್ದು ನಿನ್ನ ಕೀಲು ಮುಜ್ಜುಗಳು
ಜನರನ್ನು ನಿನ್ನ ದೇಹವನ್ನು ಗುಣಪಡಿಸುವುದು ಕೂಡ ಅಷ್ಟೇ ನಿಜ ಎಂಬುದಾಗಿ ಇವತ್ತು ಎಂಬುದಾದ್ರೆ ನನ್ನ ಪ್ರಿಯ ಸಹೋದರಿ ಯೇಸು ಈ ದೇಶವನ್ನು ಗುಣಪಡಿಸೋದಕ್ಕಾಗಿ, ಈ ದೇಶದಲ್ಲಿರ್ತಕ್ಕಂಥ ಎಲ್ಲಾ ಜನರನ್ನು ಸಮೃದ್ಧಿಯಿಂದ ಆರೋಗ್ಯಪಡಿಸೋದಕ್ಕಾಗಿ ಆತನ ಬಂದಿದ್ದಾನೆ ಎಂಬ ಸಂದೇಶ ಕೇಳ್ತಕ್ಕಂಥ ಎಲ್ಲಾ ನನ್ನ ಪ್ರಿಯ ಸಹೋದರಿ ನಂಬುವವರು ಅವರ ಜೀವನದಲ್ಲಿ ಯೇಸುವಿನ ಸಮಾಧಾನ ಉಂಟಾಗಲಿ, ಯೇಸುವಿನ ಕರ್ತನೆ ಆರೋಗ್ಯ ನಿಮ್ಮ ಕುಟುಂಬಕ್ಕೆ ಉಂಟಾಗಲಿ, ಯೇಸುವಿನ ನೆಮ್ಮದಿ ನಿಮಗೆಲ್ಲ ಉಂಟಾಗಲಿ, ನಿಮ್ಮ ಮನೆಯಲ್ಲಿದ್ದ ಎಲ್ಲಾ ಸಂಕಟಗಳು ತೀರಿ ಹೋಗಲಿ. ನಿತ್ಯ ಜೀವದಲ್ಲಿ ಎಲ್ಲಾರ ಯೇಸು ಕಷ್ಟಪಡೋದೇ ನನ್ನ ಬಳಿಗೆ ಬರ್ರಿ, ನಾನು ನಿಮಗೆ ವಿಶ್ರಾಂತಿಯನ್ನು ಕೊಡ್ತೀನಿ ಎಂಬುದಾಗಿ ಹೇಳಿರುವ ಯೇಸುವಿನ ಮಾತು ಕೇಳಿ ಯೇಸುವಿನ ಹತ್ರ ಬರೋದಾದ್ರೆ ಖಂಡಿತವಾಗಿ ನಿಮಗೆ ಸುಖ, ಶಾಂತಿ, ಆನಂದ, ಹರ್ಷ, ಕೊನೆಗೆ ಈ ಲೋಕವನ್ನು ಮುಗಿದ ನಿತ್ಯ ಜೀವದಲ್ಲಿ ಕೂಡ ಪರದೇಶಿಯಲ್ಲಿ ಕೂಡ ನಮಗೆ ಪರಲೋಕದ ಪರದೇಶಿಯಲ್ಲಿ ಕೂಡ ನಮಗೆ ಸ್ಥಾನಮಾನವನ್ನು ಕೊಟ್ಟು ನಮ್ಮ ಜೀವನವನ್ನು ಸಾರ್ಥಕವಾಗಿ ಮಾಡತಕ್ಕಂಥ ಯೇಸುವೇ ನಿನಗೆ ಸ್ತೋತ್ರ ಕರ್ತನೆ. ಕೇಳ್ತಿರ್ತಕ್ಕಂಥ ಎಲ್ಲ ನನ್ನ ಪ್ರಿಯ ಸಹೋದರಿ ಸಹೋದರಿಗೆ ಸುಖ, ಶಾಂತಿ, ಸಮಾಧಾನ, ರಕ್ಷಣೆ ನೀತಿಯು ಸದಾಕಾಲ ಇರಲಿ ಎಂಬುದಾಗಿ ಹಾರೈಸ್ತಾ ಕರ್ತನೆ ಈ ಸಂದೇಶ ಎಲ್ಲರಿಗೆ ಹಂಚಿದ ಅವರ ಜೀವನ ಕರ್ತನೆ ನಿತ್ಯವಾದಂತಹ ಅವರಿಗೆ ಸ್ಥಾಪನೆಯಾಗಿ ಮುಂದೆ ಕರ್ತನೆ ಜಾನಿ ಬೆರ್ನಸ್ ಅಂತವರು ಅನೇಕ ಜನರು ಎದ್ದೇಳಿ ಯೇಸುವಿನ ಸುವಾರ್ತೆ, ಯೇಸುವಿನ ಶಾಂತಿ ಹರಿಸಲಿ ಎಂಬುದಾಗಿ ಹಾರೈಸುತ್ತಾ ಯೇಸುವಿನಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೀನಿ ತಂದೆ. ಆಮೇಲೆ ಹೆಸರಾಗುತ್ತೆ. ಹಲ್ಲೆಲೂಯಾ. ಒಂದು ಜಾನಿ ಇಷ್ಟು ಮಾಡಿದ್ರೆ ಇಷ್ಟು ಜನ ನಾವಿದ್ರೆ ನಾವೇನು ಮಾಡ್ಲಿಕ್ಕಾಗಲ್ಲ. ನನ್ನ ಕೇಳ್ತಿರ್ತಕ್ಕಂಥ ಎಲ್ಲರೂ ಇದು ಶೇರ್ ಮಾಡ್ತೀವಿ. ನಮ್ಮ ದೇಶದಲ್ಲಿ ಶಾಂತಿ ಖಂಡಿತ ಬರ್ತಾ ಇದೆ, ತುಂಬುತ್ತದೆ, ಆರೋಗ್ಯ ಬರ್ತದೆ,